CG Thackeray. Sir, CG Thackeray from Bank of Baroda. Bank of Baroda ತುಂಬಾ ಫೈನಾನ್ಸ್ ಮಾಡಿದ್ದಾರೆ ನಮ್ಮಲ್ಲಿ. Bank of Baroda. Chief Manager from Bank of Baroda, sir. Okay. Sir, hello. CG Thackeray from Bank of Baroda, sir. Hello. Hello. Sir, ಈಗ ಡಿಸ್ಟ್ರಿಕ್ಟ್ ವೈಸ್ ಯಾರ್ಯಾರು ಪ್ರೆಸಿಡೆಂಟ್ ಇದಾರೆ ಅವ್ರಿಗೆ ಮಾತಾಡೋಣ. ಆಲ್ಮೋಸ್ಟ್ ಎಲ್ಲಾ ಬ್ಯಾಂಕ್ ಬಂದಿದೆ ಅಂತ ಕಾಣುತ್ತೆ. ಸೊ ಅವ್ರವ್ರ ಡಿಸ್ಟ್ರಿಕ್ಟ್ ಅಲ್ಲಿ ಯಾರು ಪ್ರಾಬ್ಲಮ್ ಅವರ ಡಿಸ್ಟ್ರಿಕ್ಟ್ ಅವರು ಆನ್ಸರ್ ಮಾಡಿ ದಯವಿಟ್ಟು. ಒನ್ ಬೈ ಒನ್ ಕೊಡ್ತೀವಿ. ನನಗೆ ಕೊಟ್ಬಿಡಿ ಸರ್ ಫಸ್ಟ್. ಓಕೆ ಸರ್, ರಾಜು ಸರ್. ಮೈಸೂರು ಫಸ್ಟ್ ಮೈಸೂರು. ರಾಜು ಸರ್ ನನಗೆ ಕೊಟ್ಬಿಡಿ. ಮಿಸ್ಟರ್ ಪ್ರಸಾದ್ ಬೊಮ್ಸಂದ್ರ ಅಧ್ಯಕ್ಷರು ಮಾತಾಡಿ. ನಮಸ್ಕಾರ ರಾಜು ಸರ್. ನಮಸ್ಕಾರ, ಮಾತಾಡಿ ಸರ್. ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನ ಶುಡ್ ನಾಟ್ ಬಿ ಡಿಮ್ಯಾಂಡೆಡ್ ಅಂತ ಕೇಳ್ತಿದ್ದಾರೆ ನಮ್ಮವರು ಚೆಕ್ ಲಿಸ್ಟ್ ಅಲ್ಲಿ. ಹೇಳಿ ನೀವು ಹೇಳದ್ನ ನೋಟ್ ಮಾಡ್ಕೋತೀವಿ, ಹೇಳಿ ನೀವು. ಕರೆಂಟ್ ಇಯರ್ ಬ್ಯಾಲೆನ್ಸ್ ಶುಡ್ ನಾಟ್ ಬಿ ಡಿಮ್ಯಾಂಡೆಡ್. ಒಂದು ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ಅದು. ಯಾವ ಬ್ಯಾಂಕ್ ಅಂತ ಹೇಳಿ ಸರ್. SBI ಎಲ್ಲ ಕಡೆನೂ ಕೊಟ್ಟಿದ್ದಾರೆ, ಡಿಸ್ಪೋಸ್ ಮಾಡಿದ್ದಾರೆ. SBM ಕಡೆನೂ ಡಿಸ್ಪೋಸ್ ಮಾಡಿದ್ದಾರೆ. ಆದ್ರೆ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ನಲ್ಲಿ ಇವಾಗ ಸೌತ್ ಇಂಡಿಯನ್ ಬ್ಯಾಂಕ್ ಇರ್ಬೋದು, HDFC ಇರ್ಬೋದು, ICICI ಬ್ಯಾಂಕ್ ಇರ್ಬೋದು ಸರ್, ಇವರು ನಿಜವಾಗ್ಲೂ ಡ್ರ್ಯಾಗ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವು ಹೆಚ್ಚಾಗಿ ಗಮನ ಕೊಡ್ಬೇಕು. ನ್ಯಾಷನಲೈಸ್ ಬ್ಯಾಂಕ್ ಅವರು ಎಲ್ಲರೂ ಸಹ ಕೊಡ್ತಾ ಇದ್ದಾರೆ. ಹಲೋ ಪ್ರಸಾದ್ ಅವರೇ, ಈಗ ಇದ್ರದ್ದು ಪರ್ಟಿಕ್ಯುಲರ್ ಆಗಿ ಯಾವ್ದಾರು ನಿಮ್ಗೆ ಈ ತರ ಬ್ಯಾಂಕ್ ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಸೌತ್ ಇಂಡಿಯನ್ ಬ್ಯಾಂಕ್ ಅಲ್ಲಿ ಯಾರಿಗೂ ಡಿಸ್ಪೋಸ್ ಮಾಡ್ತಾ ಇಲ್ಲ, ಸುಮ್ಮನೆ ಕತೆ ಕಟ್ತಾ ಇದ್ದಾರೆ ಸರ್. ಶೆಡ್ಯೂಲ್ ಬ್ಯಾಂಕ್ ಅದು. ಸೌತ್ ಇಂಡಿಯನ್ ಬ್ಯಾಂಕ್ ಇನ್ ಎಲೆಕ್ಟ್ರಾನಿಕ್ ಸಿಟಿ. ಬೇರೆ ಯಾವ್ದಾರ ಬ್ಯಾಂಕ್ ಪ್ರಾಬ್ಲಮ್ ಇದೆಯಾ? ನಮ್ಗೆ ಗೊತ್ತಿರೋ ನೋಟ್ ಮಾಡ್ಕೊಂಡಿದ್ದೇನೆ ನಾನು. ಸೌತ್ ಇಂಡಿಯನ್ ಬ್ಯಾಂಕ್. ಎಸ್ ಸರ್. ಸೌತ್ ಇಂಡಿಯನ್ ಬ್ಯಾಂಕ್ ಅವರು ತುಂಬಾ ಪ್ಲೇ ಮಾಡ್ತಾ ಇದ್ದಾರೆ ಸರ್, ತುಂಬಾ ಪ್ಲೇ ಮಾಡ್ತಿದ್ದಾರೆ. ಓಕೆ, ಹೇಳಿ ಸರ್. ಈ ಸಮಸ್ಯೆ ಹೇಳಿದಾಗ ಸ್ಟೇಟ್ ಲೆವೆಲ್ ಇಂದ ಬ್ಯಾಂಕ್ ರಿಪ್ರೆಸೆಂಟೇಟಿವ್ ಇದ್ರೆ ಅವ್ರು ಮಾತಾಡ್ತಾರೆ. ಸೌತ್ ಇಂಡಿಯನ್ ಬ್ಯಾಂಕ್ ಈ ಸ್ಮಾಲ್ ಬ್ಯಾಂಕ್ ಸರ್. ಎಲೆಕ್ಟ್ರಿಸಿಟಿ ಬ್ರಾಂಚ್. HDFC ಇದ್ರೆ ಸ್ಟೇಟ್ ಲೆವೆಲ್ ಅವರು, ನಾಟ್ ಡಿಸ್ಟ್ರಿಕ್ಟ್ ಲೆವೆಲ್. ಸ್ಟೇಟ್ ಲೆವೆಲ್ ಅವರು ಆ ಸಮಸ್ಯೆಗೆ ಏನಾದ್ರು ಅವ್ರ ಸೊಲ್ಯೂಷನ್ ಇದ್ರೆ ಇಮಿಡಿಯೇಟ್ ಹೇಳ್ಬಿಟ್ರೆ ಬೆಟರ್. HDFC ಇದಾರೆ ಸರ್, ರೆಪ್ರೆಸೆಂಟೇಟಿವ್ಸ್ ಇದಾರೆ ರೈಟ್ ನೌ. ಈಗ HDFC ಮೇಲೆ ಇದೆ, ICICI ಬ್ಯಾಂಕ್ ಮೇಲೆ ಇದೆ, ನಮ್ಗೆ ಎಲ್ಲರೂ ಸಹ ಕೊಟ್ಟಿದ್ದಾರೆ. ಬಟ್ ಬ್ರಾಂಚಸ್ ಯಾವ್ದು ಅಂತ ಕೊಟ್ಟಿಲ್ಲ. But I'll come back to with the branches also, because lot of Bomsandra industrial area dalli there is 1,800 to 2,000 companies are there. Nationalized bank alli ಒಂದು 50% ಇದ್ರೆ kana ella ಈ ಪ್ರೈವೇಟ್ ಬ್ಯಾಂಕ್ ಜೊತೆನಲ್ಲಿ 50% ಇದ್ದಾರೆ. ಎಲ್ಲರಿಗೂ ತೊಂದರೆ ಇದೆ. ಬಟ್ ಕೋಆಪರೇಷನ್ ತುಂಬಾ ಕಡಿಮೆ ಇದೆ. ನಾಟ್ ಲೈಕ್ ನ್ಯಾಷನಲೈಸ್ಡ್ ಬ್ಯಾಂಕ್ ಸರ್, ಪ್ರೈವೇಟ್ ಬ್ಯಾಂಕ್ ಆರ್ ನಾಟ್ ಕೋಆಪರೇಟಿಂಗ್ ಸರ್. ಓಕೆ, ಪ್ರಸಾದ್ ನೋಟ್ ಮಾಡಿದ್ದಾರೆ ನಮ್ಮ HDFC ಬ್ಯಾಂಕ್ ರೆಪ್ರೆಸೆಂಟೇಟಿವ್ ಇದ್ದೀರಲ್ಲ, ಅದಕ್ಕೆ ಆನ್ಸರ್ ಮಾಡ್ಬೋದಲ್ಲ? ಮಾಡಕ್ ಹೇಳಿ ಸರ್ ಅವ್ರಿಗೆ. ಅಲ್ಲೆಲ್ಲ ಅವ್ರಿಗೆಲ್ಲ ನಾವು ಕರೆಕ್ಟ್ ಆಗಿದ್ದೀನಿ ಅಂದ್ರೆ ಹೇಳಕ್ ಹೇಳಿ ಸರ್. HDFC. Yeah sir, we are listening sir. Yeah. Kindly reply for his queries. Sir, can you repeat the query once again sir? I could not able to hear it correctly. Sir, in Bomsandra industrial area there is a 2,000 companies are there, almost around 20 to 30% with their all the industries are having an account in HDFC sir. But okay, we got the complaint that HDFC is not cooperating it. They're asking plenty of documents. You bring this and all for the tracking process sir.
In HDFC Bank, sir, it's automated and we are not seeking any document as of now, sir. This is our stand, sir. We are Sir, as this of is- now, no, some client complaint is there that we can address, but as a process, we are not looking into any kind of, we are Sir, looking this for is for only for an outlook, you know, no documents are required, but when the people comes to your bank or No, sir, industries that come to your bank, there's a different attitude, sir. sir, we have, as of now, we have disbursed close to 2,511 cases in Karnataka, sir. There's only 2,500 cases disposed in 11 Karnataka, cases but in there's 2 cities. more than 10,000 or 20,000 customers you have in Karnataka, sir. No, sir, this is the, I'm Mr. giving you Prasad, till one 2 nimsha. days, this has happened. One nimsha. Yeah. Mr. Prasad, we cannot make it as a review meeting. ಹಾ ನಿಮ್ ಪ್ರಾಬ್ಲಮ್ ಇರೋದು ಹೇಳಿ ಅವರು ನೋಟ್ ಮಾಡ್ತಾರೆ. ನೋಟ್ ಮಾಡ್ತಾರೆ. ಆನ್ಸರ್ ಇದ್ರೆ ಹೇಳ್ತಾರೆ. Everything cannot be sorted out on this spot itself. It cannot be taken as a review meeting. ಇರೋದಷ್ಟು ಅಕೌಂಟ್ ಇಷ್ಟೇ ಕೊಟ್ಟಿರೋದು ನೀವು ಯಾಕೆ ಅಂತ. For that we will do it. At state level there is a committee will do it. You please tell the problems. If specific problem is there, they will note it down and will sort it out. Otherwise, So we will this is also a problem which we explained, sir. Please, you know, Yeah. let them HDFC can take note on care this. of our interest list, sir. That's what, you know, we're telling, sir. HDFC can note down this problem and see that it is sorted out in Bamsandra layout. Yeah. At the same time, South Indian Bank also, sir, please. Thank you. ಓಕೆ ಮಿಸ್ಟರ್ ಪ್ರಸಾದ್ ಅವರ Yeah, thank you, ಮಿಸ್ಟರ್ sir. ಪ್ರಸಾದ್ ಅವರ Thank you. ಪರ್ಟಿಕ್ಯುಲರ್ ಆಗಿ ಇದ್ರೆ ಲೆಟರ್ ಕಳಿಸಿ, ಒಂದು ಮೇಲ್ ಕಳಿಸಿ ನಮ್ಗೆ. ಕಳ್ಸ್ಕೊಡ್ತೀವಿ, sir. We'll send it to Kassia to tell all our industries to send some, if they have any issues, we'll ask them to send the letter to Kassia. ದಾವಣಗೆರೆಯಿಂದ ಓಕೆ, ಥ್ಯಾಂಕ್ ಯು. ದಾವಣಗೆರೆ ಮಿಸ್ ಶಮಣ್ಣ ಅವರೇ. ಸರ್ ನಮಸ್ಕಾರ. ಮೊದಲನೇದಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ವಂದನೆಗಳನ್ನ ಹೇಳ್ತೀನಿ. 3 ಲಕ್ಷ ಕೋಟಿ ಇದಕ್ಕೆ MSME ಗೆ ಸಹಾಯ ಕೊಡ್ತಾ ಇರೋದಕ್ಕೆ. ಇದರಲ್ಲಿ ನಾನೀಗ 28 ಲಕ್ಷ ರೂಪಾಯಿ ರಿಲೀಸ್ ಆಗಿದೆ, ಸ್ಯಾಂಕ್ಷನ್ ಆಗಿದೆ, ರಿಲೀಸ್ ಆಗಿದೆ ವಿತಿನ್ 24 hours ಫ್ರಮ್ SBI. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆಮೇಲೆ ಇದರಲ್ಲಿ ಒಂದು ಸಣ್ಣ ಕರೆಕ್ಷನ್ ಬೇಕು ಅನ್ಸುತ್ತೆ. ಮುಂಚೆ ಕೊಟ್ಟಿದ್ದು ಏನು ಪ್ರಾಪರ್ಟಿ ಏನು ನಾವು ಕೊಲಾಟ್ರಲ್ ಸೆಕ್ಯೂರಿಟಿ ಅಥವಾ ಸೆಕ್ಯೂರಿಟಿ ಕೊಟ್ಟಿರ್ತೀವಿ, ಅದೇ ಸೆಕ್ಯೂರಿಟಿ ಮೇಲೆ ಈಗ ಮತ್ತೆ ಎಕ್ಸ್ಟೆಂಡೆಡ್ ಲೋನ್ ಕೊಟ್ಟಿದ್ದಾರೆ 28 lakhs. ಅದನ್ನ ಅದೇ ಪ್ರಾಪರ್ಟಿಗೆ ಮತ್ತೆ 28 ಲಕ್ಷಕ್ಕೆ ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ರಿಜಿಸ್ಟರ್ ಮಾಡಿಸಿ ಅಂತ ಕೇಳ್ತಾರೆ. ಅದು ಅನ್ನೆಸರಿ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಅಂತ ನನಗೆ ಅನ್ಸುತ್ತೆ. ಅದು ಒಂದು ರೆಕ್ಟಿಫೈ ಮಾಡಬಹುದು ಅಂತ ನನ್ನ ಭಾವನೆ. ಆಮೇಲೆ ಇನ್ನೊಂದು ಏನಾಗಿದೆ ಅಂದ್ರೆ ಒಂದೊಂದು ಬ್ಯಾಂಕು ಒಂದೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಆಮೇಲೆ ಗೈಡ್ ಲೈನ್ಸ್ ಮಾಡ್ಕೊಂಡಿದ್ದಾರೆ. ಅದನ್ನ ಯೂನಿಫಾರ್ಮ್ ಮಾಡ್ಬೇಕು. ನನಗೆ ಸಿಕ್ಕಂಗೆ ಸಹಾಯ ಬೇರೆ ಸಿಗ್ತಾ ಇಲ್ಲ. ಶಂಭು ಅವರೇ, ಇದು ಯಾವ ಬ್ಯಾಂಕ್ ಅಂತ ಹೇಳಿ, ಬ್ಯಾಂಕ್ ಅಂತ ಹೇಳಿ, ಬ್ಯಾಂಕ್ ಹೆಸರು ಹೇಳಿ. ಅಲ್ಲ, SBI ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ವಿತಿನ್ 24 hours I got the loan sanctioned and disbursed also. Okay. But for other members, guidelines from bank to bank differs. That's why there is a little bit problem in sanctioning and disbursement. ಸರ್ ಹಲೋ, ಶಮಣ್ಣ ಅಷ್ಟೇ ಅಲ್ವಾ ನಿಮ್ದು? ಹೌದೌದು. ಓಕೆ, ವಿಲ್ ನೋಟ್ ಡೌನ್ ಒನ್ಸ್ ಫಾರ್ ಆಲ್. ಈಗ ನಮ್ದೆಲ್ಲ ಡಿಸ್ಟ್ರಿಕ್ಟ್ ಏನ್ ಪ್ರೆಸಿಡೆಂಟ್ಸ್ ಇದಾರೆ ಅವರೆಲ್ಲ ನಿಮ್ ಪ್ರಾಬ್ಲಮ್ ನ ಎಕ್ಸ್ಪ್ಲೇಟ್ ಮಾಡಿ, ಕಾಮನ್ ಆಗಿ ಪರ್ಟಿಕ್ಯುಲರ್ ಬ್ಯಾಂಕ್ ಅವರು ಆನ್ಸರ್ ಮಾಡ್ತಾರೆ. ಓಕೆನಾ? ಮೈಸೂರಿಂದ ಸುಧಾಕರ್ ಶೆಟ್ಟಿ ಇದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ ಸರ್, ನಾನು ಸತೀಶ್ ಮಾತಾಡ್ತಿರೋದು. ಹಾ, ಹೇಳಿ ಸತೀಶ್. ಸರ್, ಮೈಸೂರಿಂದ ಇಂತ ಒಂದು ಕಾರ್ಯಕ್ರಮವನ್ನ ತಾವು ಮಾಡಿರೋದು ಸ್ವಾಗತಾರ್ಹವಾದ ವಿಷಯ. ಹೇಳ್ತಾ ಇದೆಯಾ? ಹಾ, ಸತೀಶ್ ಅವರ ವಿಷಯಕ್ಕೆ ಬಂದ್ಬಿಡಿ. ತುಂಬಾ ಜನ ಸರ್, ಇವಾಗ ತಾವು ಈಗ ಬ್ಯಾಂಕ್ ನ ಸಂಬಂಧಪಟ್ಟಂತೆ ಜಿಲ್ಲಾ ಮಟ್ಟದಲ್ಲೂ ಒಂದು ಅಸೋಸಿಯೇಷನ್ ಜೊತೆ ಒಂದು ಕಮಿಟಿಯನ್ನ ಮಾಡ್ಬೇಕು ಅಂತ ನಾನು ತಮಗೆ ಅವಗಮನಕ್ಕೆ ತರಕ್ಕೆ ಇಷ್ಟಪಡ್ತೇನೆ. ಕಮಿಟಿ ನಿಮ್ ಪ್ರಾಬ್ಲಮ್ ಹೇಳಿ, ಆಮೇಲೆ ಹೇಳ್ತಾರೆ ಸಾಹೇಬ್ರು. ಕಮಿಟಿ ಆಲ್ರೆಡಿ ಮಾಡಿದ್ದಾರೆ ಸರ್. ಜಿಲ್ಲಾ ಮಟ್ಟದಲ್ಲೂ ಈ ತರದ ಒಂದು ಸರ್ಕಾರದ ನೀತಿಯನ್ನ ಅನುಕೂಲಕರವಾಗುವಂತಹ ಒಂದು ರೀತಿಯಲ್ಲಿ
ಇಂಥ ಒಂದು ಕಮಿಟಿಯನ್ನ ಮಾಡಬೇಕು, ಸಮಿತಿಯನ್ನ ಆಗ್ಬಿಡಿ. ನಾನು ಕೋರ್ತೀನಿ. ಅದರಲ್ಲಿ ಚೇಂಬರ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳನ್ನ ಸೇರ್ಕೊಂಡು ನಾವು ನಮ್ಮ ಜಿಲ್ಲೆಯಲ್ಲಿ ಬ್ಯಾಂಕ್ಗಳು ಯಾವ ರೀತಿ ಕೈಗಾರಿಕೆಗಳಿಗೆ ಅನುಕೂಲಗಳನ್ನ ಮಾಡಿಕೊಡ್ತಿದೆ ಅನ್ನೋದನ್ನ ನಾವು ಅದನ್ನ ವೀಕ್ಷಿಸೋದಕ್ಕೆ ಅವಕಾಶ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಅಷ್ಟೇನಾ ನಿಮ್ದು ಸತೀಶ್ ಅವರೇ? ಹೌದು ಸರ್. ಓಕೆ, ಥ್ಯಾಂಕ್ ಯು ಮಿಸ್ಟರ್ ಸುಬ್ರಹ್ಮಣ್ಯಂ. ನಾನು ಕರ್ನಾಟಕ ಉಡುಪಿಯಿಂದ ಮಾತಾಡ್ತಿದ್ದೇನೆ. ಹಲೋ, ದಿಸ್ ಇಸ್ ಫ್ರಮ್ SLBC. ಹೇಳಿ. We are already given all LDMs to conduct outreach program as far as information is concerned. They are in the process of conducting outreach program. Yeah, thank you. Mr. Mysore Subramaniam. ಸರ್ ನಮಸ್ಕಾರ, ಸುಬ್ರಹ್ಮಣ್ಯನ್ ಮಾತಾಡೋದು ಸರ್. ಸರ್ ನಮ್ದು ಬ್ಯಾಂಕ್ ಆಫ್ ಬರೋಡಾ ಇದೆ. ಹಲೋ ಸರ್. ಹಲೋ 1 minute. ಹಲೋ ಸರ್, ನಮ್ಮ DGM ಸರ್ ಮಾತಾಡ್ತಾರೆ, ಸ್ವಲ್ಪ ಕೇಳಿ ಅವ್ರು ಹೇಳೋದು. ಓಕೆ, ಯಾರು? DGM ಸರ್ ಇದಾರೆ, BCS ರಾವ್ ಸರ್ ಅಂತ ಹೇಳಿ, ಅವ್ರು ಮಾತಾಡ್ತಾರೆ, ಸ್ವಲ್ಪ ಕೇಳಿ ಸರ್. ನಾವು ಕ್ವಶನ್ ಕೇಳ್ಬಿಡ್ತೀವಿ, ಆನ್ಸರ್ ಮಾಡೋದು ಬೆಟರ್. ಅವರು ನಮ್ಗೆ ಪ್ರಾಬ್ಲಮ್ ಇರೋದು ಹೇಳಿದಾಗ ಅವ್ರು ಆನ್ಸರ್ ಮಾಡೋದು ಚೆನ್ನಾಗಿರುತ್ತೆ. ಅವರು ಫ್ರಮ್ SLBC ಪರ ಏನೇನ್ ಸ್ಟೆಪ್ ತಗೊಂಡಿದೆ ಹೇಳ್ತಾರೆ, ನಂತರ ನೀವು ಮಾತಾಡಿ. ಬ್ಯಾಂಕರ್ಸ್ ಇರ್ತಾರೆ. ಸರಿ ಸರ್. ಓಕೆ. We have already given instruction to all lead district branches, lead district managers and branches, banks to conduct outreach program as far as this COVID loans are concerned, and they are in the process of conducting outreach program. This is for dissemination of information. See, one industrialist has raised this point that that information is not passing properly. So that's why we have already given the instruction from SLBC. ಓಕೆ ಸರ್, ಇವಾಗ ಕ್ಯಾರಿ ಆನ್ ಸರ್ ರಿಗಾರ್ಡಿಂಗ್ ಎನಿ ಸರ್ 1 minute. ನಾವು ಮೈಸೂರದ್ದು ಮಾತಾಡೋದು ಬ್ಯಾಂಕ್ ಆಫ್ ಬರೋಡಾ ಇಶ್ಯೂ ಇದೆ. ಸ್ಮಾಲ್ ಇಶ್ಯೂ ಏನಾಗ್ತದೆ ಅಂದ್ರೆ, ನಮ್ಗೆ 2 ಅಕೌಂಟ್ ಇದೆ, ಒಂದು ಪಾಸ್ ಮಾಡಿ ಇನ್ನೊಂದು ಅಕೌಂಟ್ ನ ಅವರು ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ ಫಾರ್ 18-19 ಕೇಳ್ತಾರೆ. ನಾವು ಲಾಸ್ಟ್ 6-7 years ಇಂದ ಅಂಡರ್ ಸೆಕ್ಷನ್ 44 ಪ್ರಕಾರ ನಾವು ಬ್ಯಾಲೆನ್ಸ್ ಶೀಟ್ ಮಾಡಲ್ಲ, GST ಕಟ್ಕೊಂಡು 8% ಕಟ್ಕೊಂಡು ಹೋಗ್ತಾ ಇದೀವಿ. ಇವಾಗ ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ ಬೇಕು ಅಂದಾಗ ಗವರ್ಮೆಂಟ್ ಇಸ್ ನಾಟ್ ಆಸ್ಕಿಂಗ್ ಆಡಿಟೆಡ್ ಬ್ಯಾಲೆನ್ಸ್ ಶೀಟ್. ನಮ್ಗೆ ತೊಂದರೆ ಆಗ್ತಾ ರಿಲೀಸ್ ಮಾಡ್ತಾ ಇದ್ದಾರೆ. ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ ಬೇಕು 5-6 ವರ್ಷ ನಾನೆಲ್ಲಾ ಹಿಸ್ಟ್ರಿ ತಗೊಂಡ್ ಬರಬೇಕು, ಫಿಕ್ಸ್ ಅಸೆಟ್ ಅದೆಲ್ಲ ಮಾಡ್ಕೊಂಡು ಬರಬೇಕು, ವಿಚ್ ಇಸ್ ನಾಟ್ ರಿಕ್ವೈರ್ಡ್. I request the Bank of Baroda official to instruct the people that when you are paying under GST as per the turnover, they should accept our this thing and they should release the funds. That is my request, sir. Okay, thank you Subramaniam. Udupi ಅವರು ಸರ್ ಹಾಸನಿಂದ ನೆಕ್ಸ್ಟ್. ಅಲ್ಲ, ಉಡುಪಿ ಅವ್ರು ಮಾತಾಡ್ತೀನಿ ಅಂದ್ರಲ್ಲ ಆಗ್ಲೇ, ಮೈಸೂರು ಅವ್ರು ಮಾತಾಡ್ಬೇಕಾರೆ. ಓಕೆ, ಹಾಸನ್ ವಿಶ್ವನಾಥ್ ಅವರೇ ಮಾತಾಡಿ. ಸರ್ ಗುಡ್ ಆಫ್ಟರ್ನೂನ್ ಸರ್ ಎವ್ರಿಬಡಿ. ನಮ್ದು ಒಂದು BOP ಇದು ಒಂದು ಇಶ್ಯೂ ಸರ್. ನಮಗೆ ಹೋಗಿ ಕೇಳಿದ್ರೆ ಸರ್ 20% ಅವ್ರು ಬರೀ ನಿಮ್ದು SME 1 SME 0 ಇಲ್ಲ, ನಿಮ್ದು SME 2 ಆಗಿದೆ ಅಂತ ಮಾಹಿತಿನೇ ಸರಿಯಾಗಿ ಕೊಡೋದಿಲ್ಲ. ಅದು SME 1 SME 2 ಅಂದ್ರೆ ವಿ ಆರ್ ಆಲ್ ಫಸ್ಟ್ ಜನರೇಷನ್ ಇಂಡಸ್ಟ್ರಿಯಲಿಸ್ಟ್. ಆಮೇಲೆ ಇನ್ನೊಂದೇನು ಅಂದ್ರೆ, ಈ ಉಡುಪಿಯವ್ರು ಹೇಳ್ದಂಗೆ ನಿಮ್ದು ಇದನ್ನ ಓಡಿನ ನೀವು ರಿನ್ಯೂವಲ್ ಮಾಡಿಸ್ಬೇಕು, ರಿನ್ಯೂವಲ್ ಮಾಡಿಸಿಲ್ಲ, ಬ್ಯಾಲೆನ್ಸ್ ಶೀಟ್ ಎಲ್ಲ ತಗೊಂಡ್ಬಂದ್ ಕೊಡಿ, ಅದ್ ಮಾಡಿ ಅಂತ ಈ ರೀತಿ ಸರಿಯಾದ ಮಾಹಿತಿಗಳನ್ನ ಕೊಡೋದಲ್ಲ, ಮತ್ತೆ ಯಾವ್ದನ್ನು ರಿಲೀಸ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಮತ್ತೆ ತೀರಾ ಪ್ರೆಷರ್ ಮಾಡಿ ಕೇಳಿದ್ರೆ ನಿಮ್ದು NP ಆಗಿದೆ ಅಂತಾರೆ, 60 days ನಿಮ್ದು ಡ್ಯೂ ಇದೆ ಅಂತ ಹೇಳ್ತಾರೆ. ಅದು ಯಾವ್ದು ಕ್ಲಿಯರ್ ಆಗಿ ಸಿಗ್ತಾ ಇಲ್ಲ ನಮ್ಗೆ ವಿಚಾರಗಳು. ಇದು NP ಆಗಿರೋರಿಗೆ ಕೊಡೋದಿಲ್ವಾ ಅಥವಾ ರೇಟ್ ಆಫ್ ಏನು? ವಿಶ್ವನಾಥ್ ಅವರೇ, ಅದೇ ವಿಷಯ ಬಂದು ನಿಮ್ದು SME 2 ಇದೆ, ಲೋನ್ ಕೊಡ್ತಾ ಇಲ್ಲ, ಅದೇ ಅಲ್ವಾ? ಬ್ಯಾಂಕ್ ಆಫ್ ಬರೋಡಾ ಕರೆಕ್ಟಾ? ಆಮೇಲೆ ರಿನ್ಯೂವಲ್ ಆಗಿಲ್ಲ ಅಂತ, ಯಾವ್ದು ನಮ್ದು ಓಡಿ ಅಕೌಂಟ್ ಇಂದ ರಿನ್ಯೂವಲ್ ಮಾಡಿಸ್ಬೇಕು ಅಂತ ಹೇಳಿ. ಓಕೆ, BOB ಅವ್ರು ನೋಟ್ ಮಾಡಿರ್ತಾರೆ, ಆಮೇಲೆ ಆನ್ಸರ್ ಮಾಡ್ತಾರೆ. ನೆಕ್ಸ್ಟ್ ಉಡುಪಿ ಅವರು. ಸರ್ ನಾನು ಉಡುಪಿ IR ಫರ್ನಾಂಡಿಸ್, ಉಡುಪಿ ಸಣ್ಣ ಜಿಲ್ಲಾ ಕೈಗಾರಿಕೆಯಿಂದ ಮಾತಾಡ್ತಿದ್ದೇನೆ. ಹೇಳಿ ಸರ್. ನಾವು 2 ಲೆಟರ್ ಕೊಟ್ಟಿದ್ದೇವೆ ಸರ್. ಒಂದು ಶ್ರೀ ಜ್ಯುವೆಲ್ಲರಿಗೆ ನಮ್ಮ ಉದಯ ಗ್ರೂಪ್ ಆಫ್ ಇಂಡಸ್ಟ್ರಿಯಿಂದ ನಾವು ಲೆಟರ್ ಕೊಟ್ಟಿದ್ದೆವು. ಅದು ಅವ್ರದ್ದು ಇನ್ನೂ ಕೂಡ ಪಾಸ್ ಆಗ್ಲಿಲ್ಲ ಸರ್. ಅದು ಒಂದು ಮೇನ್ ಅವ್ರದ್ದೆಲ್ಲ ಲೆಟರ್ ನಿಮಗೆ ಸಹ ಒಂದು ಬಂದಿದೆ. ಆಮೇಲೆ ಅವರಿಗೆ ಜ್ಯುವೆಲ್ಲರ್ಸ್ ಕೊಟ್ಟಿದ್ದೇವೆ ನಾವು.
ಯಾವ ಬ್ಯಾಂಕ್ ಹೇಳಿದ್ರಿ? ಅದು ಕೆನರಾ ಬ್ಯಾಂಕ್ ಸರ್, ಕೆನರಾ ಬ್ಯಾಂಕ್. ಓಕೆ. ಉದಯ ಗ್ರೂಪ್ ಆಫ್ ಇಂಡಸ್ಟ್ರಿ ಅಂತ ಹೇಳಿ. ಮತ್ತೊಂದು ರಾಜ್ ಸರ್, ನೆಕ್ಸ್ಟ್ ಲಾಸ್ಟ್ ವೀಕ್ ಅಲ್ಲಿ ಮ್ಯಾಂಗ್ಳೂರ್ನಲ್ಲಿ ಒಂದು ಮಾಹಿತಿ ಅಂತ ಹೇಳಿ ಒಂದು ಇದು ಮಾಡಿದ್ರು, ಅವೇರ್ನೆಸ್ ಮೀಟಿಂಗ್. ಅದನ್ನ ನಾವು ಮತ್ತು JD ಅವರು ಕೂಡಿ ಇಲ್ಲಿ ಉಡುಪಿಯಲ್ಲಿ ಕೂಡ ಒಂದು ಮಾಡ್ಬೇಕಂತ ಹೇಳಿದ್ದೇವೆ ಸರ್. ಅದಕ್ಕೊಂದು ಅಪಾಯಿಂಟ್ಮೆಂಟ್ ಕೊಡಿ ಸರ್ ನೆಕ್ಸ್ಟ್ ವೀಕ್ಗೆ. ಓಕೆ. ಅದು ಎಲ್ಲಾ ಜಿಲ್ಲೆಗಳಿಗೆ JDಗಳಿಗೆ ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸಾಹೇಬ್ರು, ಎಲ್ಲಾ ಜಿಲ್ಲೆಗಳಲ್ಲಿ ಮಾಡ್ಬೇಕು ಅಂತ. ಈ ಅವರೇ ಖುದ್ದಾಗಿ ಎಲ್ಲಾ ಜಿಲ್ಲೆಗಳನ್ನ ಪ್ರಾಬ್ಲಮ್ ನ ಕೇಳಬೇಕು ಅಂತ ಹೇಳಿ ಈ ಪ್ರೋಗ್ರಾಮ್ ಅರೇಂಜ್ ಮಾಡಿರೋದು. ಮಾಡ್ತಾರೆ. ಯಾಕಂದ್ರೆ ನೆಕ್ಸ್ಟ್ ಲಾಸ್ಟ್ ವೀಕ್ ಅಲ್ಲಿ ಮ್ಯಾಂಗ್ಳೂರ್ ಆಗಿದೆ, ನೆಕ್ಸ್ಟ್ ವೀಕ್ ನಮ್ಮ ದಯಮಾಡಿ ಇಲ್ಲಿ ಒಂದು ಅಪಾಯಿಂಟ್ಮೆಂಟ್ ಮಾಡಿದ್ರೆ ನಾವು ಅವರೊಟ್ಟಿಗೆ ನಮ್ಮ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ ಅವರೊಟ್ಟಿಗೆ ಕೂಡಿಕೊಂಡು ನಾವು ಮಾಡ್ತೇವೆ. ಆಯ್ತು ಸರ್. ಕೇಳಿಸ್ಕೊಂಡ್ರಾ? ಎಸ್ ಸರ್. ಸರ್, ಈಗ ನಮ್ಮ ಅಸೋಸಿಯೇಷನ್ ಅಧ್ಯಕ್ಷರು ಮಾತಾಡಿದ್ದು ಆ ಕೇಸ್ ಸ್ಪೆಸಿಫಿಕ್ ಇಶ್ಯೂ ಗೊತ್ತಿದೆ ಸರ್. ನಾವು LDM ಎಲ್ಲ ಕೂತು ಸಾರ್ಟ್ ಔಟ್ ಮಾಡಿದೀವಿ. ಅಲ್ಲೇನಂದ್ರೆ ಅವ್ರದ್ದು ಪ್ರೀವಿಯಸ್ ಒಂದು ಲೋನಿಗೆ ಮಾರ್ಟ್ಗೇಜ್ ಡೀಡ್ ಎಕ್ಸಿಕ್ಯೂಟ್ ಮಾಡಿಲ್ಲ, ಅವ್ರ ಪಾರ್ಟ್ನರ್ ಬಂದಿಲ್ಲ 6 months ಇಂದ ಪೆಂಡಿಂಗ್ ಇದೆ. ಅದೀಗ ಎಕ್ಸಿಕ್ಯೂಟ್ ಮಾಡಿದ ತಕ್ಷಣ ಇದನ್ನು 20% ಏನಿದೆ ಸರ್, ಇದನ್ನ ಇಮಿಡಿಯೇಟ್ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. DC ಚೇರ್ಮನ್ಶಿಪ್ ಅಲ್ಲಿ ಉಡುಪಿ ಒಂದು ಮೀಟಿಂಗ್ ಮಾಡಿ. ಅಲ್ಲ, ಅದ್ ಮಾಡ್ತೀನಿ ಸರ್. ನಾನು ಮಂಗಳೂರಿದ್ದು ಆಗಿದೆ, ಮೊನ್ನೆ ಉಡುಪಿದು ನೆಕ್ಸ್ಟ್ ವೀಕ್ ಅಲ್ಲಿ ಮಾಡ್ತೀನಿ. ನಮಸ್ಕಾರ ಸರ್. ಯಾರಿದು? ಯಾದಗಿರಿಯಿಂದ ವಿಷ್ಣುಕುಮಾರ್ ವ್ಯಾಸ್ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ ಸರ್, ಕಾಶಿಯಾ ಮೆಂಬರ್. ಹೇಳಿ ಸರ್. ಯಾದಗಿರಿಯಿಂದ. ಯಾದಗಿರಿ ಹಿಂದುಳಿದ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ ಸರ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರೀಜನಲ್ ಆಫೀಸ್ಗಳು ರೀಆರ್ಗನೈಸ್ ಆಗ್ತಾ ಇದೆ ಸರ್. ಅದರಿಂದ GECL ಲೋನ್ ಅಪ್ರೂವಲ್ಗೆ ಲೇಟ್ ಆಗ್ತಾ ಇದೆ ಸರ್. ಅವರು ನಮ್ಮ ಆಫೀಸು RBOಗಳು ರೀಆರ್ಗನೈಸ್ ಆಗ್ತಾ ಇದೆ. ನಮ್ಮ ಯಾದಗಿರಿ ಬ್ರಾಂಚ್ಗಳು ಯಾವ ಜಿಲ್ಲೆಗೆ, ನಾವು ಯಾದಗಿರಿ ಬ್ರಾಂಚ್ ನಮ್ಮ ಬ್ರಾಂಚು ಬಿಜಾಪುರ RBO ಆಫೀಸಿಗೆ ಶಿಫ್ಟ್ ಮಾಡಿದ್ದಾರೆ ಸರ್. ನಮ್ಮ RBO ಬ್ರಾಂಚ್ ಮೇಲ್ಗಡೆ ಇದ್ದಾಗೆ ಕೆಲಸಗಳು ಆಗ್ತಾ ಇರ್ಲಿಲ್ಲ ಸರ್. ಈಗ GECL ಲೋನ್ ಮಾಡ್ಬೇಕಂದ್ರೆ ಸ್ಯಾಂಕ್ಷನ್ ಮಾಡೋರೇ ಅಥಾರಿಟಿನೇ ಇಲ್ಲ. ನಾವು ಫೈಲ್ಗಳು ಮಾಡಿದ್ರೆ ಬಿಜಾಪುರ್ಗೆ ಫೈಲ್ಗಳು ಕಳಿಸ್ಬೇಕಂತ ಹೇಳ್ತಾ ಇದ್ದಾರೆ ಸರ್. ಅದರಿಂದ ಯಾವುದೇ GECL ಲೋನ್ಗಳು ನಮ್ಮ ಯಾದಗಿರಿಯಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಆಗ್ತಾ ಇಲ್ಲ ಸರ್. ಓಕೆ. ಬಿಜಾಪುರದವ್ರು ಇದಾರಲ್ಲ ಬ್ಯಾಂಕ್, RBO ಆಫೀಸ್ ಬಿಜಾಪುರಕ್ಕೆ ಇದು ಮಾಡಿದ್ದಾರೆ ಸರ್, ನಮ್ಮ ಯಾದಗಿರಿ ಬ್ರಾಂಚ್. SBI ಬ್ಯಾಂಕ್ ಸರ್, RBO ರೀಜನಲ್ ಆಫೀಸ್ ರೀಆರ್ಗನೈಸ್ ಮಾಡ್ತಾ ಇದೆ ಸರ್. ರೀಜನಲ್ ಬ್ರಾಂಚ್ ಗಳನ್ನ ರೀಆರ್ಗನೈಸ್ ಮಾಡ್ತಾ ಇದೆ ಸರ್. ನಮ್ ಬ್ರಾಂಚಿಗೆ ಬಿಜಾಪುರಕ್ಕೆ ಇದು ಕನೆಕ್ಟ್ ಮಾಡಿದ್ದಾರೆ ಸರ್. ಅದರಿಂದ ನಮ್ದು ಯಾವುದೇ GECL ಲೋನ್ಗಳು ಅಪ್ರೂವ್ ಆಗ್ತಾ ಇಲ್ಲ, ಪ್ರೊಸೆಸ್ ಆಗ್ತಾ ಇಲ್ಲ, ಏನು ಆಗ್ತಾ ಇಲ್ಲ ಸರ್ ಯಾದಗಿರಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಅದಾದ ನಂತರ ಸರ್ ಇದು ಈಕ್ವಿಟೇಬಲ್ ಮಾರ್ಟ್ಗೇಜ್ ಮಾಡ್ತಾ ಇದ್ದಾರೆ ಸರ್. ಗವರ್ಮೆಂಟ್ ಆಫ್ ಇಂಡಿಯಾ ಒಂದು ಟ್ರಸ್ಟ್ ಮಾಡಿದೆ. ಆ ಟ್ರಸ್ಟ್ ನಲ್ಲಿ ಗ್ಯಾರಂಟರ್ ಇದೆ, 20,000 ಕೋಟಿ ರೂಪಾಯಿ ಅವ್ರು ಪ್ರೀಮಿಯಂ ಕಟ್ತಾ ಇದ್ದಾರೆ. ಅದಾದ ನಂತರ ಈಕ್ವಿಟೇಬಲ್ ಮಾರ್ಟ್ಗೇಜ್ ಮತ್ತೆ ಮಾಡೋದ್ರಲ್ಲಿ ಏನು ಇರುತ್ತೆ ಸರ್? ಯಾವಾಗ ಗವರ್ಮೆಂಟ್ ಆಫ್ ಇಂಡಿಯಾನೇ ಗ್ಯಾರಂಟರ್ ಆದ ನಂತರ ಮತ್ತೆ ಸಬ್ ರಿಜಿಸ್ಟರ್ ಆಫೀಸ್ಗಳಿಂದ ರಿಜಿಸ್ಟರ್ಡ್ ಮಾರ್ಟ್ಗೇಜ್ ಕೇಳ್ತಾ ಇದ್ದಾರೆ ಸರ್. ಎರಡನೇದು. ಮೂರನೇದು, 3 ವರ್ಷದ ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ ಗಳು ಕೇಳ್ತಾ ಇದ್ದಾರೆ. ಮತ್ತ ಪ್ರೊವಿಷನಲ್ ಬ್ಯಾಲೆನ್ಸ್ ಶೀಟ್ ಗಳು ಕೇಳ್ತಾ ಇದ್ದಾರೆ. ಅದಾದ ನಂತರ ಪ್ರೊಜೆಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಗಳನ್ನು ಕೇಳ್ತಾರೆ. ಯಾವಾಗ 29th February 2020 ನಿಮ್ದು ಒಂದು ಬ್ಯಾಲೆನ್ಸ್ ಇದ್ದು ಅದ್ರ ಮೇಲೆ 20% ನಾವು ಇಶ್ಯೂ ಮಾಡ್ತೀನಿ ಅಂದಾಗ 3 years ಬ್ಯಾಲೆನ್ಸ್ ಶೀಟ್, ಆಡಿಟೆಡ್ ಬ್ಯಾಲೆನ್ಸ್ ಶೀಟ್, ಪ್ರೊಜೆಕ್ಟೆಡ್ ಬ್ಯಾಲೆನ್ಸ್ ಶೀಟ್, ಪ್ರೊವಿಷನಲ್ ಬ್ಯಾಲೆನ್ಸ್ ಶೀಟ್ ಕೇಳ್ತಾರೆ. ಅದನ್ನ ಎನ್ಹಾನ್ಸ್ಮೆಂಟ್ ಮಾಡ್ತಾ ಇದ್ದೀರಾ ಏನ್ ನೀವು 20% GECL ಲೋನ್ ನಲ್ಲಿ ಆಟೋಮೆಟಿಕ್ ಲೋನ್ ಕೊಡ್ತಾ ಇದ್ದೀರಾ SBI? ಓಕೆ, ಅಷ್ಟೇನಾ ತಮ್ದು? ನಂತರ ಸರ್ ನಾವು ಕಸ್ಟಮರ್ ಕೇಳಿದಾಗ ನೀವು ಇದು ಪೇಮೆಂಟ್ GECL ಲೋನ್ ಮಾಡಿದ ನಂತರ ಯಾರಿಗೆ ಇದು ಪೇಮೆಂಟ್ ಗಳನ್ನ ಡಿಸ್ಪರ್ಸ್ ಮಾಡ್ತೀರಿ ಅದ್ರದ್ದೆಲ್ಲ ಲಿಸ್ಟ್ ಗಳನ್ನು ಕೇಳ್ತಾ ಇದ್ದಾರೆ ಸರ್. ಫಾರ್ ಎಕ್ಸಾಂಪಲ್ ನನಗೆ 10 ಲಕ್ಷ ಲೋನ್ ನೀವು GECL ನಲ್ಲಿ ಸ್ಯಾಂಕ್ಷನ್ ಮಾಡಿದ್ರೆ ಆ 10 ಲಕ್ಷ ಲೋನ್ ನ ನೀವು ಯಾರಿಗೆ ಪೇಮೆಂಟ್ ಮಾಡ್ತೀರಾ ಅದ್ರ ಡೀಟೇಲ್ ಕೇಳ್ತಾ ಇದ್ದಾರೆ. ಪೇಮೆಂಟ್ ಇವತ್ತು ಕೊಡೋದಿಲ್ಲ GECL ಲೋನ್ 20 days ನಂತರ ಸ್ಯಾಂಕ್ಷನ್ ಮಾಡಿದ್ರೆ ಅಲ್ಲಿವರೆಗೂ ನಾನು ಪೇಮೆಂಟ್ ಪೆಂಡಿಂಗ್ ಇಡ್ಲಿಕ್ಕೆ ಬರಲ್ಲ. ಕಸ್ಟಮರ್ ಗೆ ನಾನು ಪೇಮೆಂಟ್ ಮಾಡ್ಲೇಬೇಕಾಗ್ತದೆ. ನಾನು ಲಿಸ್ಟ್ ಅಲ್ಲಿ ಅವ್ರ ಡೀಟೇಲ್ ಕೊಟ್ಟ ನಂತರ ಅವರಿಗೆ ನಾನು ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರ ನಮಗ ಅದು ಸೆಟ್ ಆಗಲ್ಲ. ಯಾರು ಯಾವ ಬ್ಯಾಂಕ್ ಅಲ್ಲಿ ನಿಮ್ ಬ್ಯಾಂಕ್ ಅಲ್ಲಿ ಹೇಳಿದಾರ? SBI ಬ್ಯಾಂಕ್ ಆಫ್ ಇಂಡಿಯಾ ಯಾದಗಿರಿ ಸರ್ ಹೇಳಿದಾರ? ಹೇಳಿದಾರೆ ಸರ್. ಪೇಮೆಂಟ್ ಯಾರಿಗೆ ಲೋನ್ ತಗೊಂಡ ನಂತರ ಯಾರಿಗೆ ಇದರಲ್ಲಿ ಪೇಮೆಂಟ್ ಮಾಡ್ತೀರಿ ಅದ್ರ ಡೀಟೇಲ್ಸ್ ಲಿಸ್ಟ್ ಕೇಳ್ತಾ ಇದ್ದಾರೆ ಸರ್. ಅದನ್ನ ಅವ್ರಿಗೆ ಹೇಳಿ ಒಂದು ಲೆಟರ್ ಅಲ್ಲಿ ಕೊಡಕ್ ಹೇಳಿ, ಅದನ್ನ ಹೆಡ್ ಆಫೀಸ್ ಪರ್ಸೀವ್ ಮಾಡೋಣ. ಒಂದ್ ನಿಮಿಷ ಸಾಹೇಬ್. ಸರ್ ನಾನು ಇದು ಕೆನರಾ ಬ್ಯಾಂಕ್ ಶೋ ಮಾಡ್ತಾ ಇದ್ದೆ ಸರ್. GECL ಸ್ಕೀಮ್ ಬಗ್ಗೆ ಇಷ್ಟು ಚೆಕ್ ಲಿಸ್ಟ್ ಕೊಟ್ಟಿದ್ದಾರೆ ಸರ್. ಕೆನರಾ ಬ್ಯಾಂಕ್ ಯಾದಗಿರಿಯಲ್ಲಿ ನಮ್ ಕಸ್ಟಮರ್ಸ್ ಹೋಗಿದ್ದಾಗ ಇದು GECL CMCL ಸ್ಕೀಮ್ ನಲ್ಲಿ ಇಷ್ಟು ಚೆಕ್ ಲಿಸ್ಟ್ ಕೇಳಿದ್ದಾರೆ ಸರ್.
ಟೋಟಲ್ 19 ಪಾಯಿಂಟ್ಸ್ ಇದೆ ಸರ್. ಅದರಲ್ಲಿ 12 ಪಾಯಿಂಟ್ಸ್ ಚೆಕ್ ಲಿಸ್ಟ್ ಕೊಟ್ಟಿದ್ದಾರೆ ಸರ್. ಕೆನರಾ ಬ್ಯಾಂಕ್ ಯಾದಗಿರಿಯಲ್ಲಿ ನಮ್ಮ ಕಸ್ಟಮರ್. ಓಕೆ, ಅದನ್ನ ಖಾಸಿಯಾಗಿ ಒಂದು ಮೇಲ್ ಮಾಡಿ. ಓಕೆ ಸರ್, ಅವ್ರು ಚೆಕ್ ಲಿಸ್ಟ್ ಕೊಟ್ಟಿದ್ದು ಮೇಲ್ ಮಾಡ್ತೀನಿ ಸರ್. ಮೇಲ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ SBI ಸಮಸ್ಯೆ ಬಗ್ಗೆನೂ ರೈಟಿಂಗ್ ಅಲ್ಲಿ ಕೊಡಿ ನಮ್ಗೆ. ವಾಟ್ ದೇ ಆರ್ ಡೂಯಿಂಗ್ ಇಸ್ ನಾಟ್ ರೈಟ್. ಆತರ ಯಾದಗಿರಲ್ಲೇ ಪರ್ಟಿಕ್ಯುಲರ್ ಆಗಿ ಮಾಡ್ತಾ ಇದ್ದಾರೆ ಸರ್. RBI ಆಫೀಸ್ ಶಿಫ್ಟ್ ಆಗಿದ್ರಿಂದ ಇಲ್ಲಿ ಯಾವುದೇ ಸುರೇಶ್. You understood what you have told. If you send it in writing to us, it is better. Okay sir, thank you sir, thank you very much. Thank you. Mr. Umashankar. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಉಮಾಶಂಕರ್. ಸರ್ ನಮಸ್ಕಾರ ಎಲ್ಲರಿಗೂ. ರಾಜೇಂದ್ರ ಇಂಡಸ್ಟ್ರಿಯಲ್ ಅಸೋಸಿಯೇಷನ್. ಹೇಳಿ ಸರ್, ನಮ್ಮ ಅಸೋಸಿಯೇಷನ್ ಇಂದ ಯಾವ್ದೇ ಪ್ರಾಬ್ಲಮ್ ಯಾರು ಇದುವರೆಗೂ ನಮ್ಮ ಹತ್ರ ಪ್ರಸ್ತಾಪನೆ ಮಾಡಿಲ್ಲ. ಗುಡ್. ಆಂಧ್ರ ಬ್ಯಾಂಕ್ ರಾಜಾಜಿನಗರ ಬ್ರಾಂಚ್ ಅಲ್ಲಿ ಅವರೇ ಎಲ್ಲರಿಗೂ SMS ಕಳಿಸಿ ಫೋನ್ ಮಾಡ್ತಾ ಇದಾರೆ ಮ್ಯಾನೇಜರ್, ಬಂದು ನಿಮ್ಮ ಫೆಸಿಲಿಟೀಸ್ ಇದೆ ತಗೊಂಡು. ರಾಜಾಜಿನಗರ ಬಹಳ ಶ್ರೀಮಂತರದಕ್ಕೆ ಬಿಡಿ, ಹಳೆ ಎಸ್ಟೇಟ್ ಏನು ಸಮಸ್ಯೆ ಇಲ್ಲ ನಿಮ್ಮಲ್ಲಿ. ಸಮಸ್ಯೆ ಎಲ್ಲ ಯಾದಗಿರಿ ಗುಲ್ಬರ್ಗ ಕಡೆ ಹೋಗ್ಬಿಟ್ಟಿದೆ. ಗವರ್ಮೆಂಟ್ ಅಂಡ್ ಆಲ್ ದಿ ಕಾಸಿಯಾ ಅಂಡ್ ಅವರ್ ಮಂಡ್ಯ ಸರ್, ಮಂಡ್ಯ. ಓಕೆ, ಥ್ಯಾಂಕ್ ಯು ಉಮಾಶಂಕರ್, ಥ್ಯಾಂಕ್ ಯು. ಮಂಡ್ಯ ಸರ್ ನಮಸ್ಕಾರ ಸರ್. ಮಂಡ್ಯದವ್ರು ಹೇಳಿ ನೆಕ್ಸ್ಟ್. ಸರ್ ನಮಸ್ಕಾರ ಸರ್. ಯಾರಿದು? ಸರ್ ನಾ ಜಾಯಿಂಟ್ ಡೈರೆಕ್ಟರ್ DIC ಮಂಡ್ಯ ಸರ್. ಅಲ್ಲರಿ ಅಸೋಸಿಯೇಷನ್ ಯಾರೋ ಮಂಡ್ಯದವ್ರು ಮಾತಾಡ್ತಿದ್ರಲ್ಲ. ಅಸೋಸಿಯೇಷನ್ ಮಂಡ್ಯ ಹೇಳಿದ್ರ ಸರ್. ಅನ್ಮ್ಯೂಟ್ ಮಾಡಿ ಮಂಡ್ಯದವರು. ಓಕೆ ಸರ್. ಮಂಡ್ಯ ಅಸೋಸಿಯೇಷನ್ ಅನ್ಮ್ಯೂಟ್ ಮಾಡಿ. ನೀವು ಅನ್ಮ್ಯೂಟ್ ಮಾಡಿದ್ರೆ ಮಾತಾಡ್ತಾ ಇದ್ದೀರಾ, ಏನು ಕೇಳಿಸ್ತಾ ಇಲ್ಲ. ಮಂಡ್ಯ ಅಸೋಸಿಯೇಷನ್ ಅವರು. ಮಂಡ್ಯ ಅಸೋಸಿಯೇಷನ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ತಾವು ಮಾತಾಡ್ತಾ ಇರೋದು ಕೇಳಿಸ್ತಾ ಇಲ್ಲ. ದೇವಿ ಪ್ರಸಾದ್ ಶೆಟ್ಟಿ ಅವರೇ ಮಾತಾಡಿ. ಮೈಕ್ ಆಫ್ ಆಗಿದೆ, ಅದು ಎಲ್ಲಿ ಕೇಳಿಸುತ್ತೆ. ದೇವಿ ಪ್ರಸಾದ್ ಶೆಟ್ಟಿ ಅವರು, ಉಡುಪಿ. ಹಲೋ, ಅರ್ಜುನ್ ಪಟೇಲ್ ಅಣ್ಣ. ಅರ್ಜುನ್ ಪಟೇಲ್. ಮಾತಾಡಿ ಪಟೇಲ್. ಸರ್ ನಮ್ಗೆ ನಮ್ಮ ಮಂಡ್ಯ ಜಿಲ್ಲೆಗಳಲ್ಲಿ ಮತ್ತೆ ತಾವು ಈಗ ಮಾಡ್ತಾ ಇರೋದು ಕಾಸಿಯಾದವರು ನಿಜವಾಗಿ ಒಬ್ಬ ಈ ವಾರಿಯರ್ಸ್ ಕೆಲಸ ಏನ್ ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ, ಅದಕ್ಕಿಂತ ಹೆಚ್ಚಿನ ಕೆಲಸ ತಾವು ನಮ್ಮ MSC ಬಗ್ಗೆ ಕಾಳಜಿ ವಹಿಸ್ಕೊಂಡಿದ್ದೀರಿ. ಮೊದಲಿಗಾಗಿ ಇದ್ರ ಬಗ್ಗೆ ಧನ್ಯವಾದ. ಅದೇ ರೀತಿಲಿ ನಮ್ಮ ಜಿಲ್ಲೆಗಳಲ್ಲಿ ನಮ್ಗೆ ಯಾವ್ದು ಕಿರುಕುಳ ಇಲ್ಲದೆ ಗವರ್ಮೆಂಟ್ ಗೈಡ್ಲೈನ್ಸ್ ಏನಿದೆ ಅದ್ರ ಪ್ರಕಾರ ಪಾಲನೆ ಮಾಡಿ ನಮ್ಮವರು ಯಾರು ಹೋಗಿ ಅಪ್ರೋಚ್ ಮಾಡ್ತಾರೆ ಅವ್ರವ್ರ ಕೆಲಸ ಸುಗಮವಾಗಿ ಆಗ್ತಾ ಇದೆ ಸರ್. ನಾನು ಇದ್ರ ಬಗ್ಗೆ ನಾನು ನಮ್ ಜೈವಾಲ ಸಾಹೇಬ್ರಿಗೆ ಮತ್ತೆ ತಮ್ಮಗಳಿಗೆ ಎಷ್ಟು ಧನ್ಯವಾದ ಕೊಟ್ರು ಸಾಲ್ನಾರ್ದು. ಇದೇ ರೀತಿಲಿ ನಮ್ಮ MSC ಬಗ್ಗೆ ಒಂದು ಜೀವ ಬರ್ತಾ ಇದೆ, ಅವರವ್ರ ಕೆಲಸ ಕಾರ್ಯಗಳು ಆಗ್ತಾ ಇದೆ. ನಾವು ರಿಕವರ್ ಆಗ್ತೀವಿ 101% ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹುಬ್ಳಿ ಅವರು ಹುಬ್ಳಿ ಅಧ್ಯಕ್ಷರು NKSSC. ಮೈಸೂರು ಬಂದಿದೀವಿ, ಲೈನ್ ಅಲ್ಲಿ ಇದೀವಿ. ಒಂದ್ ನಿಮಿಷ. ಹುಬ್ಳಿ ಲಿಂಗಣ್ಣ ಬಿರಾದಾರ್ ಇದಾರೆ, ಅನ್ಮ್ಯೂಟ್ ಮಾಡಿ. ಲಿಂಗಣ್ಣ ಅವರೇ ಅನ್ಮ್ಯೂಟ್ ಮಾಡಿ. ಮಂಡ್ಯ ಅಸೋಸಿಯೇಷನ್ ಮ್ಯೂಟ್ ಮಾಡಿ. ಓಕೆ. ಮೈಸೂರು ಜೈನ್, ಮೈಸೂರು. ಸುರೇಶ್ ಕುಮಾರ್ ಜೈನ್ ಅವರೇ ಮಾತಾಡಿ. ಹುಬ್ಳಿಯಿಂದ. ಹಲೋ ಸರ್, ಮೈಸೂರು. ಒಂದ್ ನಿಮಿಷ ಬಿರೇದಾರ ಮೈಸೂರವ್ರು ಮಾತಾಡ್ಬಿಡ್ತಾರೆ, ಆಮೇಲೆ ಮಾತಾಡಿ. ಸರ್ ನಮಸ್ಕಾರ, ನಾನು ಸುರೇಶ್ ಕುಮಾರ್ ಜೈನ್ ಮಾತಾಡ್ತಾ ಇದ್ದೇನೆ. ಮಾತಾಡಿ. ಈಗ ಇಂಪಾರ್ಟೆಂಟ್ ಏನು ಅಂದ್ರೆ ನಮ್ಗೆ ಬ್ಯಾಂಕ್ನವರು ಕೆಲವು ಬ್ಯಾಂಕ್ ಅಲ್ಲಿ ಹಳೇದು 10% ನಂಗೆ ಕೊಟ್ಬಿಟ್ಟಿದ್ದಾರೆ. ಇನ್ ಕೆಲವು ಬ್ಯಾಂಕ್ ಅಲ್ಲಿ 20% ಹಂಗೆ ಕೊಡ್ತಾ ಇಲ್ಲ. ಅವ್ರು 10% ಕೊಟ್ಟಿರೋರು. ಒಂದು ಸೆಕೆಂಡ್, ಔಟ್ಸ್ಟ್ಯಾಂಡಿಂಗ್ ಓಡಿನಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಏನಿರುತ್ತೆ, ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಗೆ 20% ಕೊಡ್ತೀನಿ ಅಂತಾರೆ ಕೆಲವರು.
ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ 1 ಕೋಟಿ ಸ್ಯಾಂಕ್ಷನ್ ಆಗಿದ್ರೆ ನಮ್ಗೆ 20 ಲಕ್ಷ 10 ಲಕ್ಷ ರಿಲೀಸ್ ಆಗಿರುತ್ತೆ. ಅದಕ್ಕೆ ಬರೋದು ಕಡಿಮೆ ಅಮೌಂಟ್ ಆಗುತ್ತೆ, ನಮಗ್ ಸಾಕಾಗ್ತಾ ಇಲ್ಲ. ಆಮೇಲೆ ಟರ್ಮ್ ಲೋನ್ ತಗೊಂಡಿರೋದು ಏನ್ ಪರಿಸ್ಥಿತಿ? ಟರ್ಮ್ ಲೋನ್ ಕೊಡ್ತಾ ಇಲ್ಲ, ಓಡಿ ಅಕೌಂಟ್ ಮಾತ್ರ ಇರ್ಬೇಕು. ಆಮೇಲೆ ಬಹುತೇಕ ತಮ್ಗೆ ಗೊತ್ತಿರೋ ಹಾಗೆ 93% ಸಾಲ ಇಲ್ದಂಗೆ ಮಾಡಿ ಪ್ರೈವೇಟ್ ಸಾಲದಲ್ಲಿ ಮಾಡ್ತಾ ಇರೋದು ಕೈಗಾರಿಕೆಗಳು. ಬ್ಯಾಂಕ್ ಅಥವಾ KSFB ನಲ್ಲಿ ಸಾಲ ತಗೊಂಡಿಲ್ಲ. ಅವ್ರಗಳಿಗೆ ಅವರು ದೇವಾದೇವಿ ಫೈನಾನ್ಸ್ ಕಾರ್ಪೊರೇಷನ್ ಅವ್ರಗಳ ಹತ್ರ ತಗೊಂಡಿದ್ದಾರೆ. ಅವ್ರಿಗೆ ಹೊಸ ಲೋನ್ ಕೊಡೋರ್ಗೂ ಕೂಡ ಇದ್ರ ಸವಲತ್ತು ಹೋಗ್ಬೇಕು. ಈಗ ನಮ್ಗೆ ಒಟ್ಟಾರೆ ಭಾರತ ಸರ್ಕಾರ, ರಾಜ್ಯ ಸರ್ಕಾರದಿಂದ ಪವರ್ ಲೋನ್ ರಿಲೀಫ್ ಅದು ಏನು 5 HP ಇರೋನ್ಗೆ ಬರೀ 500-600 ರಿಲೀಫ್ ಸಿಗ್ತಾ ಇದೆ. ಅದಲ್ಲದೆ ಯಾವುದೇ ರಿಲೀಫ್ ಸಿಕ್ಕಿಲ್ಲ. ಅದರಿಂದ ನಮ್ಮ ಡೈರೆಕ್ಟರ್ ಸಾಹೇಬರು ಕಾಸಿಯಾದವ್ರಿಗೆ ಹೇಳೋದು, ಹೊಸ ಲೋನ್ಗೂ ಕೂಡ ಈ ಕೋವಿಡ್ ಎಫೆಕ್ಟ್ ಇದ್ದು ಕೋವಿಡ್ ಸ್ಕೀಮ್ ಅಲ್ಲಿ ಏನಿದೆ 100% ಕೊಲಾಟ್ರಲ್ ಅದ್ರಲ್ಲಿ ಕೊಡ್ಬೇಕು. ಯಾಕಂದ್ರೆ CGTMSME ಅಂದ್ರೆ ತಿರ್ಗಾ ಹಳೆ ಪ್ರೋಸೆಸ್, ಅವ್ರ ಹೊಸದಾಗೆ ಮಾಡ್ಬೇಕು. ಅರ್ಥ ಆಗಿ ಅನ್ಸುತ್ತೆ ರಾಜು ಅವ್ರಿಗೆ ಮತ್ತೆ ನಮ್ ಡೈರೆಕ್ಟರ್ಗೆ. ಓಕೆ ಥ್ಯಾಂಕ್ ಯು. ನೆಕ್ಸ್ಟ್ ಹುಬ್ಳಿ ಲಿಂಗಣ್ಣ ಬಿರೇದಾರ್ ಅನ್ಮ್ಯೂಟ್ ಮಾಡ್ರಿ, ಅನ್ಮ್ಯೂಟ್ ಮಾಡಿ. ಲಿಂಗಣ್ಣ ಮಾತಾಡಪ್ಪ. ಅನ್ಮ್ಯೂಟ್ ಮಾಡಿ ಲಿಂಗಣ್ಣ, ಅನ್ಮ್ಯೂಟ್ ಮಾಡಿ. ಸರಿನಾ ಸೈಡ್ ಇದ್ದ ಅನ್ಮ್ಯೂಟ್ ಮಾಡಿ, ಕೇಳಿಸ್ತಾ ಇಲ್ಲ. ಹಾ ಸರ್, ಈಗ ಕೇಳಿಸ್ತಾ ಇದೆ ಸರ್. ಸ್ವಲ್ಪ ನಿಧಾನಕ್ಕೆ ಮಾತಾಡಿ ಸರ್. ನಮಸ್ಕಾರ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬಹಳ ಒಂದು ಉತ್ಸುಕತೆಯಿಂದ ಮಾಡಿದಿರಿ. ಆದ್ರೆ ನಮ್ಮ ಹುಬ್ಳಿನಲ್ಲಿ ಯಾವ ಬ್ಯಾಂಕ್ ಅಲ್ಲಿನೂ ಪ್ರತಿಯೊಬ್ಬರು ಎಲ್ಲಾ ಪೇಪರ್ ಕೇಳ್ತಾ ಇದಾರೆ, ಪ್ರತಿಯೊಂದು ಬ್ಯಾಲೆನ್ಸ್ ಶೀಟ್ ಕೇಳ್ತಾರೆ, ಆಮೇಲೆ ಎಲ್ಲಾ ಅಪ್ಲಿಕೇಶನ್ ಕೇಳ್ತಾರೆ ಫುಲ್, ಮತ್ತೆ ಇರೋ ಸೆಕ್ಯೂರಿಟಿನ ಅವ್ರು ಪ್ಲಸ್ ಮಾಡು ಅಂತ ಹೇಳ್ತಾ ಇದಾರೆ. ಯಾವ ಬ್ಯಾಂಕ್ ಅಲ್ಲಿ ಇನ್ನೂವರೆಗೆ ಯಾರಿಗೂ ಕೊಟ್ಟಿಲ್ಲ. ಓನ್ಲಿ ಕೆನರಾ ಬ್ಯಾಂಕ್ ಅಂಡ್ ಬ್ಯಾಂಕ್ ಆಫ್ ಬರೋಡಾ ನಲ್ಲಿ ಅಪ್ಲಿಕೇಶನ್ ಕೊಟ್ಟಿದೀವಿ, ಅದನ್ನ ಪುಟಪ್ ಮಾಡಿ ಅಡಾಪ್ ಇಂದ ಅಪ್ರೂವ್ ಬಂದ ಮೇಲೆ ಕೊಡ್ತೀನಿ ಅಂತ ಹೇಳ್ತಾರೆ. ಉಳಿದವ್ರು ಕೊಡ್ತಾ ಇಲ್ಲ ಸರ್. ಓಕೆ, ಅದೊಂದೇನ ಪ್ರಾಬ್ಲಮ್ ಇಂದ. ಹಾ ಸರ್. ಆಮೇಲೆ ಈ NP ಆದವ್ರಿಗೆ ಕೊಡ್ಬೇಕಂತ ಇತ್ತಲ್ಲ ಸರ್. NP ಆದವ್ರಿಗೆ ಈಗ ಅವ್ರು ಕೊಡದೇ ಇದ್ರೆ ಬಿಡ್ಲಿ, NP ಆದವ್ರಿಗೆ 2 ತಿಂಗಳು ಈ ಕೋವಿಡ್ ನಲ್ಲಿ NP ಆದವ್ರಿಗೆ ಕೊಡಕ್ಕೆ ಒಂದು ನೀವು ಪ್ರೊವಿಷನ್ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ತಾ ಇದ್ದೀನಿ ಸರ್. ಇಲ್ಲ ಸರ್, ಫೆಬ್ರವರಿ 29 ಯಾರು ಇದಾಗಿದ್ದಾರೆ ಅವ್ರು ಕೊಡ್ತಾ ಇದ್ದಾರೆ. SME 0 ಅಂಡ್ SME 1 ಕೊಡ್ತಾ ಇದಾರೆ, ಕೊಡ್ತಾ ಇಲ್ಲ. ಅದಕ್ಕೆ ಸರ್ ನಮ್ಮಲ್ಲಿ ಯಾವ ಬ್ಯಾಂಕ್ ಅಲ್ಲಿ ಈಗ 20% 10% ಯಾರು ಕೊಡ್ತಾ ಇಲ್ಲ. ಯಾವ ಬ್ಯಾಂಕು ಕೊಡ್ತಾ ಇಲ್ವಾ? ಇಲ್ಲ. ನಿನ್ನೆ ಮತ್ತೆ ಅದನ್ನು ಜೂಮ್ ಇಲ್ಲಿ ಮಾಡಿದ್ರು DIC ನಲ್ಲಿ. ಅಲ್ಲಿ ನೀವು ಯಾವ ಬ್ಯಾಂಕ್ ಕೊಡ್ತಾ ಇಲ್ಲ, ನೀವು ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ರು. ಡೀಟೇಲ್ ಲಿಸ್ಟ್ ಕೊಟ್ಬಿಟ್ಟು ಬಂದಿದೀವಿ ಅಲ್ಲಿ. ಹುಬ್ಬಳ್ಳಿಯಿಂದ ಯಾವ್ದಾರ DIC ಧಾರವಾಡ ಮಾತಾಡೋದು. ಹೇಳಿ ಸರ್. ಸ್ಟೇಟ್ ಬ್ಯಾಂಕ್ ಇಂದನೂ ಲೋನ್ ಕೊಟ್ಟಿದ್ದಾರೆ ಸರ್ ಈಗಾಗಲೇ. ಅಲ್ಲಿ ಒಂದು ಕ್ಲಾರಿಫಿಕೇಶನ್ ಅಂದ್ರೆ ಅವರು ವರ್ಕಿಂಗ್ ಕ್ಯಾಪಿಟಲ್ ನ ಟರ್ಮ್ ಲೋನ್ ಆಗಿ ಸ್ಯಾಂಕ್ಷನ್ ಮಾಡಿದ್ದಾರೆ. ವರ್ಕಿಂಗ್ ಕ್ಯಾಪಿಟಲ್ ಟರ್ಮ್ ಲೋನ್ ಸ್ಯಾಂಕ್ಷನ್ ಮಾಡಿ ನಮ್ಮಲ್ಲಿ ಈಗ ಬಂದು ಅವರು ಸ್ಟಾಂಪ್ ಡ್ಯೂಟಿ ಎಕ್ಸಂಪ್ಷನ್ ಕೇಳ್ತಾ ಇದ್ದಾರೆ. ಈ ಹೊತ್ತಿನಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಗೆ ಟರ್ಮ್ ಲೋನ್ ಕೊಡೋದಕ್ಕೆ ಇಂಡಸ್ಟ್ರಿ ಪಾಲಿಸಿ ಪ್ರೊವಿಷನ್ ಇಲ್ಲ. ಈ ಸ್ಕೀಮ್ ಅಲ್ಲಿ ಕೊಡ್ರಿ, ಸ್ಕೀಮ್ ಅಲ್ಲಿ ಕೊಡಿ. ಈ ಸ್ಕೀಮ್ ಅಲ್ಲಿ ಕೊಡಬಹುದು, ಪ್ರಾವಿಷನ್ ಇದೆ. ಸ್ಟಾಂಪ್ ಡ್ಯೂಟಿ ಎಕ್ಸಂಪ್ಷನ್ ಗೆ ಇಂಡಸ್ಟ್ರಿ ಪಾಲಿಸಿಯಲ್ಲಿ ಪ್ರೊವಿಷನ್ ಮಾಡಿಲ್ಲ ಸರ್. ವರ್ಕಿಂಗ್ ಕ್ಯಾಪಿಟಲ್ ಟರ್ಮ್ ಲೋನ್ ಗೆ ಬರಲ್ಲ ಇಲ್ಲಿ. ಈ ಸ್ಕೀಮ್ ಅಲ್ಲಿ ಇಂಡಸ್ಟ್ರಿ ಪಾಲಿಸಿ ಬರಲ್ಲ ಸರ್. ಕೋವಿಡ್ ಅಲ್ಲಿ ಇಂಡಸ್ಟ್ರಿಯಲ್ ಪಾಲಿಸಿ ಏನಕ್ಕೆ ಬರುತ್ತೆ ಸರ್? ಕೋವಿಡ್ ಅಲ್ಲಿ ಇಂಡಸ್ಟ್ರಿಯಲ್ ಪಾಲಿಸಿ ಬರೋದೇ ಇಲ್ಲ. ಬರಲ್ಲ ಸರ್. ಎಕ್ಸಂಪ್ಷನ್ ಇಂಡಸ್ಟ್ರಿ ಪಾಲಿಸಿ ಪ್ರಕಾರ ಸರ್. ಕೋವಿಡ್ ಅಲ್ಲಿ ಇಂಡಸ್ಟ್ರಿ ಪಾಲಿಸಿ ಪ್ರಕಾರ ಕೊಡ್ಕೊಂಡು ಹೋದ್ರೆ ಈ ಕೋವಿಡ್ ಮತ್ತೆ ಇದು ಮಾಡಿ ಉಪಯೋಗ ಏನಾಯ್ತು ಸರ್? ಅದಕ್ಕೆ ಈಗ ನಾವು ಹೆಡ್ ಆಫೀಸ್ ನೋಟಿಸ್ ಕೊಡ್ತಾ ಇದ್ವಿ, ಕ್ಲಾರಿಫಿಕೇಶನ್ ಕೊಡಿ ಅಂತ ಪತ್ರ ಅವತ್ತೇ ಬರ್ದಿದ್ವಿ ಮೊನ್ನೆ. ಹಾ ಸರ್, ಅದನ್ನ ಕೇಳ್ತಾ ಇದ್ದೀವಿ ನಾವು. ಈಗ ಇಲ್ಲಿ NP ಆದವ್ರು ತುಂಬಾ ಜನ ಹೋಗಿ ವಾಪಸ್ ಒಂದು ಇಷ್ಟು ಲೆಟರ್ ಕೊಟ್ಟಿದ್ದಾರೆ ಸರ್ ಹುಬ್ಳಿ ಆಫೀಸ್ ಅಲ್ಲಿ. ನಮ್ಮಲ್ಲಿ ಯಾರಿಗೂ ಸಿಗ್ತಾ ಇಲ್ಲ. ಹೋಗ್ತಾರೆ ವಾಪಸ್ ಬರ್ತಾರೆ, ಎಲ್ಲ ಪೇಪರ್ಸ್ ಕೇಳ್ತಾ ಇದ್ದಾರೆ. ಡೇ ಬಿಫೋರ್ ಎಸ್ಟರ್ಡೇ ನಾವು ಈಗಾಗಲೇ ವೆಬ್ನಾರ್ ಮುಖಾಂತರ ಎಲ್ಲ ಬ್ಯಾಂಕರ್ಸ್ ಕೂಡ ಅಸೋಸಿಯೇಷನ್ ಮುಖಾಂತರ ಮಾತಾಡ್ಸಿದ್ವಿ ಸರ್. LDM is taking up the matter. ಹಲೋ, ನಿಂಗಣ್ಣ ಕೇಳಿಸ್ತಾ? ಸರ್ ವೆಬ್ನಾರ್ ಹತ್ರ ಮಾತಾಡ್ಸಿದ್ರು. ಈಗ ವೆಬ್ನಾರ್ ಮಾಡಿದ್ರು ಇಲ್ಲಿ JD ಅವರು ಮಾಡಿ ತಗೊಂಡ್ರು. ಅವತ್ತು ಏನು ನಮಗೆ ಮುಂದಿನವ್ರಿಗೆ ಏನ್ ಮತ್ತೆ ಇವತ್ತು ಹೋದ್ರು ಮತ್ತೆ ಬಂದಾರ. ಮತ್ತೆ 3-4 ಜನ ನನ್ನ ಹತ್ರ ಬಂದ್ರು ಇವತ್ತು ಬೆಳಗ್ಗೆನೆ. JD ಧಾರವಾಡ.
ಈ ಇಶ್ಯೂ ಸಾರ್ಟ್ ಔಟ್ ಮಾಡ್ರಿ, ಸಾರ್ಟ್ ಔಟ್ ಆಗಿಲ್ಲ ಅಂದ್ರೆ ಯು ಪ್ಲೀಸ್ ಬ್ರಿಂಗ್ ಇಟ್ ಟು ಮೈ ನೋಟಿಸ್. ಸರ್ LDM ಅವರು ಲೈನ್ ಆಗಿದ್ದಾರೆ ಸರ್, ಈಗ ಮಾತಾಡ್ತಾರೆ. ಹೇಳಿ. ಲೀಡ್ ಬ್ಯಾಂಕ್ ಧಾರವಾಡ. ಈಶ್ವರನಾಥ್ ಅವರು. ಲೀಡ್ ಬ್ಯಾಂಕ್ ಧಾರವಾಡ ಅವ್ರು ಮಾತಾಡಿ, ಸಾಹೇಬ್ರು ಕೇಳ್ತಾ ಇದೆ ನೋಡಿ. ವಿಶ್ವನಾಥ್ ಮಾತಾಡ್ಬೇಕಾ ನೀವು? ಆಮೇಲೆ ಹೇಳ್ತೀನಿ ಅಂದ್ರಲ್ಲ ಸರ್, ಲಾಸ್ಟ್ ಅಲ್ಲಿ ಕ್ಲಾರಿಫೈ ಮಾಡ್ತೀವಿ ಅಂದ್ರಲ್ಲ ಸರ್, ನಾನು ವಿಶ್ವನಾಥ್ ಕೇಳಿದ್ದಕ್ಕೆ. ಸರ್ ನಾವು ಕೇಳ್ತಾ ಇರೋದು ಈಶ್ವರನಾಥ್ ಅಂತ, ಲೀಡ್ ಬ್ಯಾಂಕ್ ಮ್ಯಾನೇಜರ್ ಧಾರವಾಡ. ಓ ಸಾರಿ. ಅಮರ್ನಾಥ್ ಪಾಟೀಲ್ ರೇ ಗುಲ್ಬರ್ಗ. ಎಲ್ಲ ಕಾಣ್ತಾ ಇಲ್ಲ. ಅಮರ್ನಾಥ್ ಪಾಟೀಲ್. ಭೀಮಾಶಂಕರ್ ಪಾಟೀಲ್ ಇಲ್ವಾ? ಯಾಕೆ? ಭೀಮಾಶಂಕರ್ ಪಾಟೀಲ್. ದೇವಿ ಪ್ರಸಾದ್ ಶೆಟ್ಟಿ ಅವರೇ ಮಾತಾಡಿ. ಹಲೋ, ಮಾತಾಡಿ. ನಮಸ್ತೆ. ನಾವು ಒಂದು ಉಡುಪಿಯ ಕೆನರಾ ಬ್ಯಾಂಕ್ ಅಲ್ಲಿ ವುಮನ್ ಎಂಟರ್ಪ್ರೈಸಸ್ ಒಂದು ಪ್ರಪೋಸಲ್ ಕೊಟ್ಟಿದ್ವಿ ಅಂಡರ್ CGTMS ಸ್ಕೀಮ್ ಅಲ್ಲಿ. ಹಲೋ, ಹೇಳಿ. ಆಮೇಲೆ ಕೊಡ್ತೇನೆ ಅಂತ ಫೈಲ್ ತೆಗೆದಿಟ್ರು. ಆಮೇಲೆ ಒಂದು ವಾರದ ನಂತರ ಬಿಟ್ರು, ನಿಮ್ಗೆ ಅದಕ್ಕೆ ಸೆಕ್ಯೂರಿಟಿ ಕೊಡ್ಬೇಕು ಅಂತ ಹೇಳಿದ್ರು. ಮಿಡ್ಲ್ ಲಾಕ್ಡೌನ್ ಅಲ್ಲಿ ಆಯ್ತು. ನಾವು ಆದ್ಮೇಲೆ ನಾವು ಹೇಳಿದ್ವಿ, ಈಗ ಹೊಸ ಆತ್ಮನಿರ್ಭರ್ ಇದ್ರಲ್ಲಿ ಇದೆಯಲ್ಲ, CGTMS ಅಲ್ಲಿ ಕೊಡಿ ಅಂದ್ರೆ ಕೊಡ್ಲಿಕ್ಕೆ ಆಗುದಿಲ್ಲ, ನಿಮ್ಮ ಕ್ರೆಡಿಟ್ ರೇಟಿಂಗ್ ಚೆನ್ನಾಗಿಲ್ಲ ಅಂದ್ರು. ಯಾಕೆ ಕೇಳಿದ್ವಿ, ನಿಮ್ಮ ಒಂದು ಪಾರ್ಟ್ ಅಂದ್ರೆ ಇಷ್ಟರವರೆಗೆ ಬ್ಯಾಂಕ್ ಅಲ್ಲಿ ಲೋನೇ ತಗೊಂಡಿಲ್ಲ, ಅವ್ರ ಕ್ರೆಡಿಟ್ ಚೆನ್ನಾಗಿಲ್ಲ. ಇನ್ನೊಂದು ಪಾರ್ಟ್ನರ್ ಲೋನ್ ಯಾವ್ದು ತಗೊಳ್ಳಿಲ್ಲ, ಗ್ಯಾರಂಟರ್ ಹಾಕಿದ್ರು, ಯಾವ್ದು ಹೌಸಿಂಗ್ ಲೋನ್ ಇದ್ದು ಒಂದು 30 ದಿವಸ 35 ದಿವಸ ಆತರ ಡಿಲೇ ಆಗಿದೆ, ಆದ್ರಿಂದ ಹೈ ರಿಸ್ಕ್ ಆಗ್ತದೆ ಅಂತ ಹೇಳಿದ್ರು. ಬಟ್ ಸರ್ಕಾರ ಅನೌನ್ಸ್ ಮಾಡಿದ ಸ್ಕೀಮ್ ಏನಂತ ಕೇಳಿದ್ರೆ, ಸರ್ಕಾರದ ಸ್ಕೀಮ್ಗಳೆಲ್ಲ ಅಲ್ಲಿ ಭಾಷಣ ಮಾಡ್ಲಿಕ್ಕೆ ಸರಿ ರೀ, ನಮ್ಗೆ ಕೊಡಕ್ ಆಗಲ್ಲ, ನಾವು ಕೊಡೋದಿಲ್ಲ, ನಮ್ಮ ಮೇಲ್ನವ್ರು ಹೇಳಿದಾರೆ ಯಾವ್ದು ಅಂತ CGTMS ಲೋನ್ ಕವರ್ ಮಾಡಬೇಡಿ, ನೀವು ತಗೊಂಡೋಗಿ ಪೇಪರ್ ಅಂತ ವಾಪಸ್ ಕೊಟ್ರು. ಕೆನರಾ ಬ್ಯಾಂಕ್ ಸರ್, ಯಾವ ಬ್ಯಾಂಕ್ ಅಂತ? ಕೆನರಾ ಬ್ಯಾಂಕ್ ಕೋರ್ಟ್ ರೋಡ್ ಬ್ರಾಂಚ್. ಕೆನರಾ ಬ್ಯಾಂಕ್ ಕೋರ್ಟ್ ರೋಡ್. ಹೌದು. ಅವರು ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ, ನಿಮ್ಮ ಗವರ್ಮೆಂಟ್ ಅನೌನ್ಸ್ಮೆಂಟ್ಗಳು ಓನ್ಲಿ ಫಾರ್ ಭಾಷಣಕ್ಕೆ, ನಾಟ್ ಫಾರ್ ದಿ ಗಿವಿಂಗ್ ಲೋನ್ ಅಂತ ಅವರ ಆರ್ಡರ್. ಇದು ಅಂದ್ರೆ ಮಾತಾಡಿರೋದು ಫ್ರೆಶ್ ಲೋನ್ ಇದ್ದು. ಫ್ರೆಶ್ ಲೋನ್ ಇದ್ದು, ಹೌದು. ಫ್ರೆಶ್ ಲೋನ್ ಇದ್ದು ಮಾತಾಡಿರೋದು. ಹೌದು ಸರ್, ಫ್ರೆಶ್ ಲೋನ್. ಹೌದು. ನನ್ಗೆ ನೀವು ಆಮೇಲೆ ಮಾತಾಡಿ ಆಫೀಸ್ಗೆ, ನನಗೆ JD ಗೋಕುಲ್ದಾಸ್ ನಾಯಕ್ ಅಂತ. ಸರಿ ಸರ್, ಥ್ಯಾಂಕ್ ಯು. ಭೀಮಾಶಂಕರ್ ಪಾಟೀಲ್. ಅಮರ್ನಾಥ್ ಪಾಟೀಲ್ ರೇ. ಅಮರ್ನಾಥ್ ಪಾಟೀಲ್ ಇಲ್ವಾ? ರಾಮಣ್ಣ. ತುಮಕೂರಿಂದ ಯಾರಿದ್ದೀರಿ? ಎಲ್ಲಿ ರಾಜೀವ್ ಅವರೇ, ನಿಮ್ಮ ಅಸೋಸಿಯೇಷನ್ ಅವ್ರು ಯಾರು ಇಲ್ಲ? ಇದಾರೆ, ಶಿವಶಂಕರ್ ಇದಾರೆ ಸರ್ ತುಮಕೂರು. ಎಲ್ಲಿ ಅಮರ್ನಾಥ್ ಪಾಟೀಲ್, ಗುಲ್ಬರ್ಗ ಅವರೆಲ್ಲ ಯಾರು ಇಲ್ಲ? ಹೇಳಿಲ್ಲ ನೀವು? ಅಲ್ಲ ಇಲ್ಲ, ಹೇಳೈತೆ ಬಂದಿದ್ದಾರೆ ಸರ್, ಇದಾರೆ. ಅದಕ್ಕೆ ಅವ್ರು ನೋಡಿ ಹೇಳ್ತಾ ಇರೋದು ನಾನು. ಏನೋ ಮ್ಯೂಟ್ ಆಗಿದೆ, ಅವ್ರು ಮಾತಾಡಕ್ ಆಗ್ತಾ ಇಲ್ಲ. ಹಲೋ, ಫೋನ್ ಮಾಡಿ. ರಾಜೇಂದ್ರ ಹಿರೇಮಠ್. ನಮಸ್ಕಾರ ಸರ್, ರಾಜೇಂದ್ರ ಹಿರೇಮಠ್. ಹಾ, ಮಾತಾಡಿ. ನಮಸ್ಕಾರ. ತುಮಕೂರಲ್ಲಿ ಬ್ಯಾಂಕ್ ಮ್ಯಾನೇಜರು ಬನ್ನಿ, ನಿಮ್ಗೆ ಫೈನಾನ್ಸ್ ಮಾಡ್ತೀವಿ, ಅಡಿಷನಲ್ ಫೈನಾನ್ಸ್ ಮಾಡ್ತೀವಿ ಅಂತಾರೆ. ಈಗ ವಿಚಾರ ಮಾಡಿ ಬರ್ತೀವಿ ಅಂದ್ರೆ ಫೀಲ್ಡ್ ಆಫೀಸರ್ ನೋಡ್ಬೇಕು, ನೀವು ಫೈಲ್ ನೋಡ್ಬೇಕು ಅಂತಾರೆ. ಮ್ಯಾನೇಜರ್ ಇಸ್ encouraging the officers go ahead, they will try to pull the legs. Bank of Baroda. Bank of Baroda, Tumkur. The case complaint bandide namge. Okay. Manager attitude chengide. The officers under him, they are not very cooperative. Tumkur JD Nagesh. Tumkur JD ಅವರು.
ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೇದು ಸರ್. ಇದು ಆಲ್ ಬ್ಯಾಂಕ್ಸ್ ದೇ ಮಸ್ಟ್ ಟ್ರೈ ಟು ರಿಯಲಿ ಕಮ್ ಟು ದಿ ರೆಸ್ಕ್ಯೂ ಆಫ್ MSMEs. ತುಮಕೂರು ಜೆಡಿ ನಾಗೇಶ್. ನೀವು ಹಿರೇಮಠ್ರೆ ನೀವು ಎಷ್ಟು ಲೋನ್ ತಗೊಂಡಿದ್ರಿ? ಎಷ್ಟು ಫೆಬ್ರವರಿವರೆಗೂ ಇದಿತ್ತು ಔಟ್ಸ್ಟ್ಯಾಂಡಿಂಗ್ ಇತ್ತು? ಹಲೋ ತುಮಕೂರು ಹಿರೇಮಠ್ರೆ ಹೇಳಿ. ನಾಗೇಶ್ ಕೇಳಿಸ್ಕೊಂಡ್ರ ಅವ್ರ ಪ್ರಾಬ್ಲಮ್? ಸರ್ ಕೇಳಿಸ್ಕೊಂಡಿದೀವಿ ಸರ್, ಮಾತಾಡ್ತೀವಿ ಸರ್, ಬ್ಯಾಂಕಿಗೆ ಮಾತಾಡ್ತೀವಿ ಸರ್. ಅವ್ರು ಹೇಳ್ತಾ ಇರೋದು ಮ್ಯಾನೇಜರ್ ಕೋಆಪರೇಟ್ ಮಾಡ್ತಾ ಇದ್ರೆ ಫೀಲ್ಡ್ ಲೆವೆಲ್ ಆಫೀಸರ್ಸ್ ಕೋಆರ್ಡಿನೇಟ್ ಮಾಡ್ತಾ ಇಲ್ಲ ಅಂತ. ಇಲ್ಲ ಸರ್, ಕೋಆಪರೇಟ್ ಮಾಡ್ತಾ ಇದೀವಿ ಸರ್. ಹೊಸನರಸಾಪುರ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸರ್ವೆ ಮಾಡ್ಕೊಂಡು ಪ್ರತಿ ಇಂಡಸ್ಟ್ರಿಗಳಿಗೆ ನಾವು ಇದ್ರ ಬಗ್ಗೆ ಮಾಹಿತಿ ಕೊಟ್ಬಿಟ್ಟು ಅವ್ರಿಗೆ ಏನ್ ಪ್ರಾಬ್ಲಮ್. ಹಲೋ ಹೇಳಿ ಕೇಳ್ತಾ ಇದೆ ಹೇಳಿ. ಎಲ್ಲಾರ್ಗು ಮಾಹಿತಿಗಳು ಕೊಡ್ತಾ ಇದೀವಿ ಸರ್. ಏನ್ ಪ್ರಾಬ್ಲಮ್ ಬಂದ್ರು ಸಾರ್ಟ್ ಔಟ್ ಮಾಡ್ತಾ ಇದೀವಿ ಸರ್. ನಮ್ಮ ಹತ್ರ ಈಗಾಗ್ಲೇನೆ ತುಮಕೂರಿನಲ್ಲಿ ಒಟ್ಟು 366 ಕೇಸ್ ಸ್ಯಾಂಕ್ಷನ್ ಆಗಿದೆ ಸರ್. 13.66 ಕೋಟಿ ಸ್ಯಾಂಕ್ಷನ್ ಆಗಿದೆ ಸರ್. ರಾಜೇಂದ್ರ ಅವ್ರು ಹೇಳಿದ್ದು ಪ್ರಾಬ್ಲಮ್ಸ್ ಸಾರ್ಟ್ ಔಟ್ ಮಾಡಿ ಮಾತಾಡಿ ಅವ್ರಿಗೆ. ನಾನು ಮಾತಾಡ್ತೀನಿ ಸರ್. ಓಕೆ ರಾಜೇಂದ್ರ ಅವರೇ, ತುಮಕೂರು ಜೆಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತಾವು. ರಾಜು ಅವರ ಅಸೋಸಿಯೇಷನ್ ಅವರಿಗೆ ಜೆಡಿಗಳು ಪರಿಚಯ ಇಲ್ವಾ? ಪರಿಚಯ ಇದಾರೆ ಮಾತಾಡಿ. ನಾಗೇಶ್ ಅವ್ರಿಗೆ ಜೆಡಿ ಅವ್ರಿಗೆ ಮಾತಾಡಿ. ಮಾತಾಡ್ತೀನಿ ಸರ್ ನಾಗೇಶ್ ಅವ್ರ ಹತ್ರ. ಥ್ಯಾಂಕ್ ಯು. ಅಮರ್ನಾಥ್ ಪಾಟೀಲ್ ರೇ ಇಲ್ಲಪ್ಪ ಆಗ್ಲಿಲ್ಲ ಅವ್ರದ್ದು ಪ್ರಾಬ್ಲಮ್ ಸೆಟ್ ಆಗ. ಓಕೆ ನೆಕ್ಸ್ಟ್. ಸಾಹೇಬ್ರೆ, ಜೆಡಿಗಳು ಪರಿಚಯ ಇದಾರೆ. ನಮ್ಮೂರಲ್ಲಿ ಏನಾಗಿದೆ, ಜೆಡಿಗಳು ವಾರಕ್ಕೊಬ್ಬೊಬ್ರು ಜೆಡಿಗಳು ಬರ್ತಾ ಇದಾರೆ. ನಾವು ಹಂಗಾಗಿ ಅವ್ರು ಬಂದು ರಜಾಕಿ ಹೋಗ್ತಾರೆ, ಮತ್ತೆ ಇನ್ನೊಬ್ರು ಬರ್ತದೆ, ಇನ್ನೊಬ್ರು ಜೆಡಿ ಆಗಿರ್ತಾರೆ. ಆ ತರ ಪರಿಸ್ಥಿತಿ ಇದೆ. ಹಾಸನ್ ಹಾಸನ್ ಓಕೆ ರಿಟೈರ್ಡ್ ಆದ್ರಲ್ಲ ಅದಕ್ಕೆ ಚಾರ್ಜ್ ಇಟ್ಟಿರೋದು. ರಿಟೈರ್ಡ್ ಆದ್ಮೇಲೆ ಇವರು ಸಿದ್ದರಾಜು ದಿನೇಶ್ ಓಕೆ. ರಂಗಸ್ವಾಮಿ ಅವರು ಬೆಂಗಳೂರು ಪ್ರಿಂಟರ್ ಅಸೋಸಿಯೇಷನ್. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಮಾತಾಡಿ. ಪಾಟೀಲ್ ರೇ ಆಮೇಲೆ ಕೊಡ್ತೀನಿ ನಿಮ್ಗೆ. ಅವಾಗಿಂದ ರಂಗಸ್ವಾಮಿ ಅವ್ರು ಮಾತಾಡಿ. ಓಕೆ ಅಧ್ಯಕ್ಷರೇ, ನಮ್ಮ ಈ ಮುದ್ರಣಕಾರರಿಗೆ ಸಾಲದ ಅವಶ್ಯಕತೆ ಬಹಳಷ್ಟಿದೆ. ಅದ್ರ ಸರಿಯಾದ ಮಾಹಿತಿ ಇಲ್ಲ ಅವರಿಗೆ. ಹಾಗಾಗಿ ದಯಮಾಡಿ ಒಂದು ಲೋನ್ ಮೇಳ ಅಂತ ಯಾಕೆ ನಿಮ್ಮ ಒಂದು ಇದ್ರಲ್ಲಿ ಮಾಡಿ ಹೆಚ್ಚಿನ ಮಾಹಿತಿ ಕೊಟ್ಟರೆ ನಮ್ಮ ಈ ಸಣ್ಣ ಮುದ್ರಣಕಾರರಿಗೆ ಸಹಾಯ ಆಗತ್ತೆ. ಇದನ್ನ ಯಾಕೆ ತಾವು ಮಾಡ್ಕೊಡ್ಬಾರದು ಅಂತ ನನ್ನ ಪ್ರಾರ್ಥನೆ. ಸರ್, ಈಗ ಬ್ಯಾಂಕರ್ಸ್ ಮಾಡ್ತಾ ಇರೋದೇ ಲೋನ್ ಮೇಳ. ನೀವು ಬ್ಯಾಂಕ್ಗೆ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೇಕು. ಅಲ್ಲ, ನಾವು ಮಾಡಿದ್ರು ಕೂಡ ಅವರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ತಾವು ಒಂದ್ ನಿಮಿಷ ತಾವು ಯಾವ ಬ್ಯಾಂಕ್ ಕಾಂಟ್ಯಾಕ್ಟ್ ಮಾಡಿ, ಏನು ಸಮಸ್ಯೆ ಹೇಳಿದಾರೆ, ಏನಕ್ಕೆ ನಿಮ್ಗೆ ಲೋನ್ ಆಗಿಲ್ಲ ಹೇಳಿ. ಅದೇ ಸಾಕಷ್ಟು ಡಾಕ್ಯುಮೆಂಟೇಶನ್ ಗಳನ್ನ ಕೇಳ್ತಾ ಇದ್ದಾರೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರನ್ನು ಕೂಡ MSME ಸರ್ಟಿಫಿಕೇಟ್ ಇರಲ್ಲ. ಯಾಕಂದ್ರೆ ನಮ್ಮೂರು ಸಣ್ಣ ಉದ್ಯಮಿಗಳು. ಹಾಗಾಗಿ ಅವ್ರು ಕೇಳುವಂತ ಡಾಕ್ಯುಮೆಂಟ್ಸ್ ಗಳನ್ನ ನಾವು ಒದಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರಿಂದ ಒಂದು ಚೆಕ್ ಲಿಸ್ಟ್ ಅನ್ನು ಕೊಟ್ರೆ ಅಟ್ಲೀಸ್ಟ್ ಮಿನಿಮಮ್ ಇಂಥದ್ದಾದ್ರೂ ಬೇಕಂತ ಹೇಳಿದ್ರೆ ನಾವು ಒದಗಿಸಿ ಕೊಡ್ಬೋದು. ಇದರಿಂದ ಬಹಳಷ್ಟು ಸಮಸ್ಯೆಗಳಿರುತ್ತೆ. ಒಂದಷ್ಟು ತಾವು ಗಮನಕ್ಕೆ ಹಾಕೊಂಡು ಕೆಲವು ಬ್ಯಾಂಕ್ ಗಳವರನ್ನ ತಾವು ಕರೆಸಿ ನಾವು ನಮ್ಮ ಸದಸ್ಯರುಗಳನ್ನ ಕರ್ಕೊಂಡು ಬರ್ತೀವಿ. ಅವ್ರ ಒಂದಷ್ಟು ಮಾಹಿತಿ ಕೊಡ್ಬೇಕು ಅಂತ ನಾನು ಪ್ರಾರ್ಥನೆ. ಓಕೆ, ಲೀಡ್ ಬ್ಯಾಂಕ್ಸ್ ಆಲ್ರೆಡಿ ಹೇಳಿದೆ ಚೆಕ್ ಲಿಸ್ಟ್ ಕೊಡೋದಕ್ಕೆ. ಕೊಡ್ತಾರೆ, ಸಾಹೇಬ್ರು ಕೂಡ ಹೇಳಿದಾರೆ ಒಂದ್ ಚೆಕ್ ಲಿಸ್ಟ್ ಕೊಡಿ ಅಂತ. ಕೊಡ್ತಾರೆ. ದಯಮಾಡಿ ಸರ್, ಇದೇ ನನ್ನ ರಿಕ್ವೆಸ್ಟ್. ಇಷ್ಟೇ ಸರ್, ಇದಕ್ಕಿಂತ ಹೆಚ್ಚಿನ ಏನಿಲ್ಲ. ಮುಂದಿನ ದಿನಗಳಲ್ಲಿ ನಾನು ಭೇಟಿ ಮಾಡ್ತೀನಿ ಸರ್. ಥ್ಯಾಂಕ್ ಯು. ಮಿಸ್ಟರ್ ಶ್ರೀಪ್ರಕಾಶ್ ಮಾಲೂರ್. ಗುಡ್ ಈವ್ನಿಂಗ್ ಸರ್. ಗುಡ್ ಆಫ್ಟರ್ನೂನ್. ಹೇಳಿ. ಆಕ್ಚುಲಿ ನಮ್ಮ ಕೋಲಾರ ಇದ್ರಲ್ಲಿ ಆತರ ಏನು ಪ್ರಾಬ್ಲಮ್ ಇಲ್ಲ. ಈಗಾಗಲೇ LDM ಮತ್ತೆ JD DIC ಕೋಲಾರ್ ಅವ್ರ ಜೊತೆಗೆ ಅದು ಇನ್ನೊಂದು 2-3 days ಅಲ್ಲಿ ಒಂದು ಇಂಟ್ರಾಕ್ಷನ್ ಮೀಟಿಂಗ್ ಮಾಡಬೇಕು ಟು ಎಜುಕೇಟ್ ಇಂಡಸ್ಟ್ರೀಸ್ ಅಂತ ಒಂದು ಪ್ಲಾನ್ ಮಾಡಿದ್ದಾರೆ ಆಲ್ರೆಡಿ. ಈ ಸ್ಕೀಮ್ ಬಗ್ಗೆನೆ. But again, I think nearly around 900+ lakhs they have already released since.
ಅಂಡ್ ಮೆನಿ ಆಫ್ ದ ಅಕೌಂಟ್ ಹೋಲ್ಡರ್ಸ್ ಇಲ್ಲಿ ಏನಾಗುತ್ತೆ, ಇಲ್ಲಿ ಬಾರ್ಡರ್ ಏರಿಯಾದಲ್ಲೆಲ್ಲ ದೇ ಹ್ಯಾವ್ ಎ ಅಕೌಂಟ್ ಇನ್ ಬ್ಯಾಂಗ್ಳೂರ್. ಸೊ ಇಲ್ಲಿನ ಬ್ಯಾಂಕ್ಗಳಲ್ಲಿ ಇಲ್ಲ. ಬ್ಯಾಂಗ್ಳೂರ್ ಬ್ಯಾಂಕ್ ಅಲ್ಲಿ ಬ್ರಾಂಚ್ ಅಲ್ಲಿ ಎಲ್ಲೆಲ್ಲಿ ಇದೆ, ದೇ ಆರ್ ಆಲ್ ಕಾಲಿಂಗ್ ಅಂಡ್ ಗಿವಿಂಗ್. ಬಟ್ ಈ ಕೆಲವು ಈಗ ಇದರ ಈ ಮಧ್ಯದಲ್ಲಿ ಏನ್ ಹೇಳಿದ್ರು ಅದೇ ಕೆಲವು ಡಾಕ್ಯುಮೆಂಟ್ ಇಶ್ಯೂಸ್ ಏನಿದ್ದಾವೆ, ಅಗೇನ್ MOTD ಹೋಗಿ ಇದು ಮಾಡೋದು, ರಿಜಿಸ್ಟರ್ ಮಾಡೋದು, ಅವೆಲ್ಲ ಹರ್ಡಲ್ಸ್ ಕೆಲವು ಇದೆ. ನೋ ಡೌಟ್ ದುಡ್ಡು ಕೊಡುವಾಗ ಹಂಗೆ ಕೊಡಲ್ಲ. ಸೊ ದೇ ಹ್ಯಾವ್ ಟು ಟೇಕ್ ಸಮ್ ಸೆಕ್ಯೂರಿಟಿ, ನೋ ಡೌಟ್. ಬಟ್ ಈಗ ಒಂದು ಕೇಸ್ ಯಾವುದು ಅಂತ ನನಗೆ ಈಗ ಮೆಸೇಜ್ ಬಂದಿತ್ತು. ಕೋಟಕ್ ಮಹೀಂದ್ರಾ ಬ್ಯಾಂಕ್ ನಲ್ಲಿ ಇಂದಿರಾನಗರ್ ಬ್ರಾಂಚ್ ಅಲ್ಲಿ ಅವ್ರದ್ದು ಫೈನಾನ್ಸ್ ಇದೆ ಅಂತೆ. ದೇ ಆರ್ ಡಿಮ್ಯಾಂಡಿಂಗ್ ಫರ್ದರ್ ಕೊಲಾಟ್ರಲ್ ಮತ್ತೆ ಅಡಿಷನಲ್ ಇದು ಏನೋ ಪರ್ಸನಲ್ ಗ್ಯಾರಂಟಿ ಎಲ್ಲ ಬೇಕು ಅಂತ ಕೇಳ್ತಾ ಇದಾರಂತೆ. ಸೊ ಅದು ಡೀಟೇಲ್ ಕಂಪ್ಲೀಟ್ಲಿ ಇಲ್ಲ ನನ್ನ ಹತ್ರ. ನೆಕ್ಸ್ಟ್ ಅದು ಇದ್ದಾಗ ಅದನ್ನ ಐ ವಿಲ್ ಫಾರ್ವರ್ಡ್ ಇಟ್ ಆರ್ ಐ ವಿಲ್ ಟೇಕ್ ಇಟ್ ಇನ್ ದ ನೆಕ್ಸ್ಟ್ ಮೀಟಿಂಗ್ ಹಿಯರ್ ಇನ್ ದ ಡಿಸ್ಟ್ರಿಕ್ಟ್. ಓಕೆ. So already DIC and LDM they have planned for a meeting here. This program. Okay. Okay. Thank you, Sri Prakash Mishra. Amarnath Patil, Gulbarga. Amarnath Patil re. ಮಾತಾಡಿ. ಅನ್ಮ್ಯೂಟ್ ಮಾಡಿ. ನಿಮ್ದು ಆಡಿಯೋ ಬರ್ತಾ ಇಲ್ಲ. ಅಮರ್ನಾಥ್ ಪಾಟೀಲ್ ಅವ್ರ ವಾಯ್ಸ್ ಕೇಳಕ್ಕೆ ನಮ್ ಅದೃಷ್ಟ ಇಲ್ಲ ಅನ್ಸುತ್ತೆ. ನೀವು ಅರ್ಧ ಗಂಟೆಯಿಂದ ಅಮರ್ನಾಥ್ ಪಾಟೀಲ್ ಅಂತ ಇದ್ದೀರಾ, ಆದ್ರೂ ನಮ್ಗೆ ಕೇಳಿಸ್ತಾ ಇಲ್ಲ. ಏನು ಅವರು ಕೈ ಎತ್ತಾನೆ ಇದ್ರು, ಅದಕ್ಕೆ ಅವ್ರಿಗೆ ಮಾತಾಡಿ ಅಂದ್ರೆ. ರವಿಕುಮಾರ್ ಬೆಳಗಾಂ ಯಾರು ಇಲ್ಲ ರಾಜು ಅವರೇ? ಬೆಳಗಾಂ ಅವರು ರೋಹನ್ ಬಂದಿಲ್ಲ. ಇಲ್ಲ ಸರ್, ಬೆಳಗಾಂ ಯಾರು ಬಂದಿಲ್ಲ. ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ವಿ. ರೋಹನ್ ಅವರು ಜವಳಿ ಅವ್ರು, ನಮ್ ಜವಳಿ ಅವ್ರ ಇಬ್ರಿಗೂ. ಜೆಡಿ ಮಾತಾಡ್ಲಿಲ್ಲ ಅಂದ್ರೆ? ಹಾ, ಜೆಡಿ ಮಾತಾಡ್ಲಿಲ್ಲ. ಬೆಳಗಾಂ ಜೆಡಿ ಅವ್ರು ಮಾತಾಡಿ, ಸಾಹೇಬ್ರು ಹೇಳ್ತಾರೆ ನೋಡಿ. ಬೆಳಗಾಂ ಜೆಡಿ ದೊಡ್ಡ ಬಸವರಾಜ್ ಬಂದಿಲ್ಲೇನ್ರಿ? ದೊಡ್ಡ ಬಸವರಾಜ್ ಅವರು ಇಲ್ಲ ಸರ್. ಮೋಸ್ಟ್ಲಿ ಬೆಳಗಾಂ ಅವರು ನಿನ್ನೆನೋ ಮೀಟಿಂಗ್ ಮಾಡಿದ್ರಂತೆ ಸರ್, ಬ್ಯಾಂಕರ್ಸ್ ನ ಲೀಡ್ ಬ್ಯಾಂಕ್ ಕರ್ಸಿ. ಬಳ್ಳಾರಿಯಿಂದ Sir, I am Ravi Kumar, Ballari District Chamber of Commerce and President. I am representing all MSMEs in Ballari District. In general, I have 2 points, sir. This credit guaranteed loan scheme has come from long time, but till today the disbursements are very poor. Maybe scattered and here and there some disbursements are taking place. Here in Ballari, except SBI, no other bank is active, and they are telling we have sent it to lame reasons, just like the others. Those who spoke previously, the same reasons are being continued here. It has gone to your head office, and the sanction has to come. We will intimate it. Like that, they are buying the time. They are pulling on the time. We are unable to assess what the real intention of the bankers is. So I request that to give instructions to lead bank Ballari. That is one point, sir. And this scheme is applicable on the outstanding amount as on 29th February. Suppose on 29th some payment would have come and the outstanding would have been reduced. Instead of this, if the unit has availed that working capital sanction, total on the working capital, whatever sanctioned on that, it can be given. That is the many of the industrial units, they are under this opinion. So kindly look into it, sir. Thank you. Okay, thank you. Ballari GD note madra Somshekar. Ballari GD. Sir, noted, sir. Sir, LDM is with me, sir. Right now, sir, Ballari ಜಿಲ್ಲೆಗೆ ಸಂಬಂಧಿಸಿದಂತೆ ಸರ್ 606 ಸ್ಯಾಂಕ್ಷನ್ಸ್ ಕೊಟ್ಟಿದೆ ಸರ್. ಅದರಲ್ಲಿ 75 ಕೋಟಿ 50 ಲಕ್ಷ ಸ್ಯಾಂಕ್ಷನ್ ಕೊಟ್ಟಿದೆ. ಅದರಲ್ಲಿ 512 ಯೂನಿಟ್ಗೆ ರಿಲೀಸ್ ಆಗಿದೆ ಸರ್. ತಾವು ಹೇಳ್ತಿರೋದು ಕರೆಕ್ಟ್ ಇದೆ ಸರ್. ಆಮೇಲೆ ಈಗ ಸರ್ ಗೈಡ್ಲೈನ್ಸ್ ಅಲ್ಲಿ ಕೆಲವೊಂದು ಏನಾಗಿದೆ ಸರ್ ಅಂದ್ರೆ CGTMSE ಅಲ್ಲಿ ಬೈ ಚಾನ್ಸ್ ಅವ್ರಿಗೆ ಏನಾದ್ರು ಲೋನ್ ಕವರ್ ಆಗಿದ್ರೆ ಸರ್, ಅವ್ರಿಗೆ ಈ ಸ್ಕೀಮ್ ಇಸ್ ನಾಟ್ ಎಲಿಜಿಬಲ್ ಸರ್.
ಅದು ಯಾಕೆಂದ್ರೆ ಸರ್ ಸ್ಮಾಲ್ ಅಂಡ್ ಮೈಕ್ರೋ ಯೂನಿಟ್ಗೆ ಭಾರಿ ಅನುಕೂಲ ಆಗುತ್ತೆ ಸರ್ ಇದನ್ನ ಅದರಲ್ಲಿ ತಂದ್ರೆ. ಯಾಕಂದ್ರೆ ಸರ್ 10 ಲಕ್ಷ 12 ಲಕ್ಷ ಸುಮಾರು ಜನ ಲೋನ್ ತಗೊಂಡಿರ್ತಾರೆ ಸರ್. ಕೊಲಾಟರಲ್ CGT MSC ಆಗಿರ್ತದೆ. ಬಟ್ ಈ ಸ್ಕೀಮ್ ವಿಲ್ ನಾಟ್ ಕಮ್ ಇನ್ ಟು ಪಿಕ್ಚರ್ ಸರ್. Okay, noted. Sir, JD Sahibre, Ballari anta dodda jillege wherein there are number of industrial units in, especially in the medium scale sector, releasing 75 crores, it is nil, sir. It is just peanuts. So please look into it and give instructions to lead bank manager. There are number of applications pending from the banker's side. Please look into it, sir. Or we can have a local meeting also. Then apprise the lead bank manager about the pitfalls of the scheme. ಸೋಮಶೇಖರ್ ಅವರು ಹೇಳಿದೀವಲ್ಲ, ಅಸೋಸಿಯೇಷನ್ ಜೊತೆಯಲ್ಲಿ DC ಚೇರ್ಮನ್ಶಿಪ್ ಅಲ್ಲಿ ಒಂದು ಮೀಟಿಂಗ್ ಮಾಡಿ. ಮಾಡ್ತೀನಿ ಸರ್. ಬೆಳಗಾವಿ ಮಾಡಿದ್ದಾರೆ, ಬಹಳ ಜಿಲ್ಲೆಯವರು ಮಾಡಿದ್ದಾರೆ. ಕೈಂಡ್ ಸಬ್ಮಿಷನ್ ಸರ್. LDM ವಾಸ್ ಗಾಟ್. ಎಸ್ ಸರ್, ಮಾಡ್ತೀನಿ ಸರ್. ಸರ್ ಬೆಳಗಾಂ JD ದೊಡ್ಡ ಬಸವರಾಜ್ ಬಂದಿದ್ದಾರೆ ಸರ್. ಈಗ ದೊಡ್ಡ ಬಸವರಾಜ್ ಅವರೇ ಮಾತಾಡಿ. ಆಗ್ಲೇ ಸಾಹೇಬ್ರೆ ಕೇಳಿದ್ರು ಬೆಳಗಾಂದು. ಬೆಳಗಾಂ JD ದೊಡ್ಡ ಬಸವರಾಜು ಅವರೇ. ಪವನ್ ಅವರೇ ಮಾತಾಡಿ. ಸರ್ ನಮಸ್ಕಾರ. ನಮಸ್ಕಾರ ಸರ್ ನಾ ಬಾಗಲಕೋಟೆಯಿಂದ ಮಾತಾಡಿ. ಸರ್ ಒಂದು ಕನ್ಫ್ಯೂಷನ್ ಇತ್ತು. ರೇಟ್ ಆಫ್ ಇಂಟ್ರೆಸ್ಟ್ ಇದ್ರ ಬಗ್ಗೆ ಏನ್ ಗವರ್ಮೆಂಟ್ ನಿಂದ ಫಿಕ್ಸ್ ಮಾಡಿದೆ ಅಥವಾ ಏನ್ ಬ್ಯಾಂಕ್ ಟು ಬ್ಯಾಂಕ್ ವೇರಿಯೇಷನ್ ಆಗ್ತದೆ? ಬ್ಯಾಂಕ್ ಟು ಬ್ಯಾಂಕ್ ವೇರಿ ಆಗುತ್ತೆ ಸ್ವಲ್ಪ. ಬ್ಯಾಂಕ್ ಟು ಬ್ಯಾಂಕ್ ವೇರಿ ಆಗುತ್ತೆ. ಒಂದು 0.5% ವೇರಿ ಆಗುತ್ತೆ. ಓಕೆ. ಏನ್ ಮ್ಯಾಕ್ಸಿಮಮ್ ರೇಟ್ ಅಂದ್ರೆ ಏನ್ ರೇಟ್ ಫಿಕ್ಸ್ ಮಾಡಿದಾರಾ? ಮ್ಯಾಕ್ಸಿಮಮ್ 9.25%. 9.25. ಓಕೆ ಸರ್. ಇನ್ನೊಂದು ಸರ್, ಫಸ್ಟ್ ಇಯರ್ ಈಸ್ ಮೊರಿಟೋರಿಯಂ ಪೀರಿಯಡ್. ಅಂದ್ರೆ ಆ ಮೊರಿಟೋರಿಯಂ ಪೀರಿಯಡ್ ನಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಹತ್ತೈತಾ ಏನ್ ಹತ್ತಲ್ಲ? 1 ಇಯರ್ ನೀವು ಇಂಟ್ರೆಸ್ಟ್ ಕಟ್ಕೊಂಡು ಹೋಗ್ಬೇಕು, EMI ಕಟ್ಟಂಗಿಲ್ಲ. ಆಮೇಲೆ 4 ವರ್ಷ ಇಂಟ್ರೆಸ್ಟ್ EMI 2 ಕಟ್ಕೊಂಡು ಹೋಗ್ಬೇಕು. 3 years ಸಾರಿ, ಟೋಟಲ್ 4 years. ವಿಷ್ಣು ವ್ಯಾಸ್. ಓಕೆ, ಥ್ಯಾಂಕ್ ಯು. ವಿಷ್ಣು ವ್ಯಾಸ್ ಅವರೇ ಮಾತಾಡಿ. ಯಾದಗಿರಿಯಿಂದ ಸರ್ ಆಲ್ರೆಡಿ ಮಾತಾಡಿದ್ದೀನಿ ಸರ್. ಮಾತಾಡಿದಿರಾ? ಓಕೆ ಓಕೆ, ಆಲ್ರೆಡಿ ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಮಾತಾಡಿ ಸರ್. ಸರ್ ಕಲಬುರಗಿಯಿಂದ ನಿತಿನ್ ಸಿಡಿಗಿದೆ ಅಂತ, ವಿಜಯ್ ಇಂಡಸ್ಟ್ರೀಸ್ ಇಂದ. ಹಾ ಮಾತಾಡಿ ಸರ್. ಕರ್ನಾಟಕ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಇಂದ ನಮ್ದು ಲೋನ್ ಇದೆ ಸರ್. ಅಲ್ಲಿ ಯಾವ್ದು ಕೋವಿಡ್ ರಿಲೀಫ್ ಬಗ್ಗೆ ಮಾಹಿತಿ ಇಲ್ಲ, ನಮ್ಗೆ ಯಾವ್ದು ನೋಟಿಫಿಕೇಶನ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ನೀವು ನೋಡಬಹುದಾ ಸರ್? KSFC ಕೊಟ್ಟಿಲ್ಲ. KSFC ಕೊಟ್ಟಿಲ್ಲ. KSFC ಕೊಟ್ಟಿಲ್ವಾ ಸರ್? ಕೊಟ್ಟಿಲ್ಲ. ಮತ್ತೆ ನಮ್ಗೆ ಕೋವಿಡ್ ರಿಲೀಫ್ ಸಿಗೋದಿಲ್ಲ ಅಂತೀರಾ? ಇಲ್ಲ. ಅಲ್ಲಿಂದ ನೀವು ನಿಮ್ ಬ್ಯಾಂಕ್ ಯಾವ್ದು? ಅಲ್ಲಿಂದ ಕೆನರಾ ಬ್ಯಾಂಕ್ ಇಂದ ಕೊಟ್ಟಿದ್ದಾರೆ ಸರ್ ಅವ್ರು ಲೋನ್ ಸ್ಯಾಂಕ್ಷನ್ ಆಗಿ. ಅಲ್ಲ, ನಿಮ್ಗೆ ಕೆನರಾ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ವರ್ಕಿಂಗ್ ಕ್ಯಾಪಿಟಲ್ ಕೆನರಾ ಬ್ಯಾಂಕ್ ಅಲ್ಲಿ ಇದೆಯಾ? ವರ್ಕಿಂಗ್ ಕ್ಯಾಪಿಟಲ್ ಇಲ್ಲ ಸರ್ ಇಲ್ಲಿ. ಓಕೆ, ನಿಮ್ಮ ಕರೆಂಟ್ ಅಕೌಂಟ್ ಕೆನರಾ ಬ್ಯಾಂಕ್ ಇದೆ ಅಲ್ವಾ? ಕರೆಂಟ್ ಅಕೌಂಟ್ ನಂದು SBI ಇದೆ ಸರ್. ಓಕೆ, SBI ಇದ್ರೆ ನೀವು ಕೆನರಾ ಇದು KSFC ನಲ್ಲಿ 29th ವರೆಗೂ ಎಷ್ಟು ಔಟ್ಸ್ಟ್ಯಾಂಡಿಂಗ್ ಇತ್ತು ನಿಮ್ದು? ಫೆಬ್ರವರಿ 29th ಗೆ ಮೇ ಬಿ ಅರೌಂಡ್ 40 lakhs ಇರ್ಬೋದು ಸರ್. ಅದು ಸರ್ಟಿಫಿಕೇಟ್ ತಗೊಳ್ಳಿ, ಅಲ್ಲಿ ಅವ್ರ ಹತ್ರ ಒಂದು NOC ತಗೊಳ್ಳಿ, ಕೋವಿಡ್ ಲೋನ್ ತಗೋಬೇಕು ಅಂತ. ತಗೊಂಡಾಗ ಅಲ್ಲಿ ಪ್ರೊಡ್ಯೂಸ್ ಮಾಡಿ, SBI ಪ್ರೊಡ್ಯೂಸ್ ಮಾಡಿ. SBI ಪ್ರೊಡ್ಯೂಸ್ ಮಾಡ್ಬೇಕಾ ಸರ್? ಹೌದು, 20% ಸಿಗುತ್ತೆ ನಿಮ್ಗೆ. ಓಕೆ, ಆಲ್ ರೈಟ್ ಸರ್. ಕೆನರಾ ಬ್ಯಾಂಕ್ ಹೋಗೋದೇನ್ ಮಾಡಲ್ಲ ಸರ್? ಕೆನರಾ ಬ್ಯಾಂಕ್ ಇಂದ ನಮ್ಗೆ ಲೋನ್ ಸ್ಯಾಂಕ್ಷನ್ ಆಗಿದೆ. ಅಲ್ಲ, ನಿಮ್ದು ಯಾವ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ ಅಲ್ಲಿ. ಓಕೆ, ಆಲ್ ರೈಟ್ ಸರ್, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಮಾತಾಡಿ ಸರ್. ಮಾತಾಡಿ ಫರ್ನಾಂಡಿಸ್ ಸರ್. ಮತ್ತು ದಯಾನಂದ ಸಾಹೇಬ್ರಿಗೆ ಇಬ್ಬರಿಗೂ ನಾವು ತುಂಬಾ ಪೂರಕ ಥ್ಯಾಂಕ್ಸ್ ಹೇಳುವರಾಗಿದ್ದೇವೆ. ಯಾಕಂದ್ರೆ ಕೋವಿಡ್ ಲೋನ್ ಈಗ ಅವರಿಗೆ ಟೈಮಲ್ಲಿ ಸಿಕ್ಕಿದ್ರೆ ಅವ್ರ ಮೇಲೆ ಬೀಳ್ತಾರೆ, ಇಲ್ಲದ್ರೆ ಬಹಳ ಕಷ್ಟದಲ್ಲಿ ಬೀಳ್ತೇವೆ ನಾವು. ಹಲೋ, ಹೇಳಿ, ಕೇಳಿಸ್ತಾ ಇದೆ. ಇದು ಯಾಕಂದ್ರೆ ನಾವೀಗ ನಮ್ಮ JD ಬಂದಿದ್ದಾರೆ, ನಮ್ಮ ಗೋಕುಲದಾಸ್ ನಾಯಕರು. ನಾವು ಮಂಗಳವಾರ ಮೀಟಿಂಗ್ ಇಟ್ಟು ಆದಷ್ಟು ಬೇಗ ಅವರಿಗೆ ಒಂದು ಸಿಕ್ಕುವಾಗೆ ಮಾಡಿದ್ರೆ ಅವರಿಗೆ ಸ್ವಲ್ಪ ಒಳ್ಳೇದಾಗ್ತದೆ. ಯಾಕಂದ್ರೆ ನೀವು ಬಂದಿದ್ದೀರಿ,
ಜಾಯಲ್ ಸಾಹೇಬ್ರು ಬಂದಿದ್ದಾರೆ. ಯಾಕಂದ್ರೆ ಇಲ್ಲಿ ಇಂಡಸ್ಟ್ರಿ ನಡೆಯೋದು ಬಹಳ ಕಷ್ಟ ಆಗಿದೆ. ಅದೊಂದು ಕೂಡಲೇ ಒಂದು ಸ್ಯಾಂಕ್ಷನ್ ಮಾಡ್ರಿ. ಗೋಕುಲ್ದಾಸ್ ನಾಯ್ಕರೇ, ಅಧ್ಯಕ್ಷರೇ ಹೇಳಿ, ಮಾಡೋಣ, ಔಟ್ರೀಚ್ ಪ್ರೋಗ್ರಾಮ್ ಮಾಡ್ತೀವಿ. ಯಾರ್ಯಾರ್ದೆಲ್ಲ ಉಡುಪಿದ ಪ್ರಾಬ್ಲಮ್ಸ್ ಉಂಟಲ್ಲ ಎಲ್ಲರಿಗೂ ಇನ್ಫಾರ್ಮೇಶನ್ ಕೊಡಿ. ಮಂಗಳವಾರ ನಾವು ಒಂದು ಮೀಟಿಂಗ್ ಮಾಡುವ. ರೈಟ್. ಒಂದು ಮೀಟಿಂಗ್ ಮಾಡಿದ್ರೆ ಬಹಳ ಒಳ್ಳೇದಾಯ್ತು. ಇಬ್ಬರಿಗೂ ಎಲ್ಲರಿಗೂ ನಾನು ತುಂಬಾ ಹೃದಯದ ಹೃತ್ಪೂರ್ವಕ ವಂದನೆಗಳು. ಮಾಡೋಣ ಅಧ್ಯಕ್ಷರೇ. ರಾಮಕೃಷ್ಣ ಅವರೇ, ಎಚ್.ಎನ್. ರಾಮಕೃಷ್ಣ ಸರ್ ನಮಸ್ಕಾರ. ರಾಮಕೃಷ್ಣಯ್ಯ ಸರ್ ನಮಸ್ಕಾರ ಅಧ್ಯಕ್ಷರೇ. ಮಾತಾಡಿ ಸರ್. ಸರ್ ಏನಿಲ್ಲ, ನಮ್ದು ಕೆನರಾ ಬ್ಯಾಂಕ್ ಅಲ್ಲಿ ಇದೆ ಅಕೌಂಟ್. ಸರ್ ಓಕೆ, ಕೆನರಾ ಬ್ಯಾಂಕ್ ಅಲ್ಲಿ ಇದೆ ಅಕೌಂಟ್. ಕೆನರಾ ಬ್ಯಾಂಕ್ ಗೆ ನಾವು ಹೋಗಿ ಕೇಳಿದ್ವಿ, ಬಟ್ ದ ಡಾಕ್ಯುಮೆಂಟೇಶನ್ ಈಸ್ ಟೂ ಮಚ್ ಫ್ರಮ್ ದ ಕೆನರಾ ಬ್ಯಾಂಕ್. ವಾಟ್ ದೇ ಆರ್ ಆಸ್ಕಿಂಗ್ ಸರ್, ಒಂದು ಅವರ CA ಸರ್ಟಿಫಿಕೇಶನ್ ಬೇಕಂತ ಕೇಳ್ತಾ ಇದಾರೆ. ಐ ಡೋಂಟ್ ನೋ ವೈ ದಟ್ CA ಸರ್ಟಿಫಿಕೇಶನ್ ಇಸ್ ರಿಕ್ವೈರ್ಡ್. ಮತ್ತೆ ಬುಕ್ ಡೇಟ್ಸ್ ಬೋತ್ ಕ್ರೆಡಿಟರ್ಸ್ ಅಂಡ್ ಡೆಬಿಟರ್ಸ್ ಎರಡು ಬೇಕು. ಮತ್ತೆ ಸ್ಟಾಕ್ ಸ್ಟೇಟ್ಮೆಂಟ್ ಬೇಕು. ಮತ್ತೆ ಕ್ಯಾಶ್ ಇನ್ಫ್ಲೋ ಬೇಕು. ಇದೆಲ್ಲ ಆದ್ಮೇಲೆ ಬ್ಯಾಲೆನ್ಸ್ ಶೀಟ್, ಪ್ರಾವಿಷನಲ್ ಬ್ಯಾಲೆನ್ಸ್ ಶೀಟ್, ಆಡಿಟ್ CA ಇಂದ ಸೈನ್ ಆಗ್ಬೇಕು ಅಂತ ಕೇಳ್ತಾರೆ. These are the document. I don't know why all this document is required. You being a president, you said there is no document. If you have earlier loan, based on that you will get ಅಂತ ನೀವು ನಮಗೆ ಕಮ್ಯುನಿಕೇಟ್ ಮಾಡ್ತೀರಾ? ಓಕೆ ಸರ್. ಯಾವ ಬ್ಯಾಂಕ್ ನಿಮ್? ಕೆನರಾ ಬ್ಯಾಂಕಾ? ಕೆನರಾ ಬ್ಯಾಂಕ್ ಸರ್, ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕ್ ಅವ್ರು ಇದ್ರೆ ಆನ್ಸರ್ ಮಾಡಿ. ಬೆಂಗಳೂರು. ಆಮೇಲೆ ಸರ್ ಒಂದು ಕಾಪಿ ನಿನ್ನೆ ಸೆಕ್ರೆಟರಿ ಅವರಿಗೆ ಕೊಟ್ಟಿದ್ದೀನಿ, ಮಿಸ್ಟರ್ ರಾಜಗೋಪಾಲ್ ಅವರಿಗೆ ಒಂದು ಕಾಪಿನೂ ಕೊಟ್ಟಿದ್ದೀನಿ ಸರ್. ವಾಟ್ ಆರ್ ದ ಡಾಕ್ಯುಮೆಂಟ್ ಬೇಕ್ ಅಂಡ್ ಚೆಕ್ ಲಿಸ್ಟ್ ತರ. ಕೆನರಾ ಬ್ಯಾಂಕ್ AGM ಇದರಲ್ಲಿ. Yes, sir. Sir, AGM Canara Bank here. Hello. Yes, sir. Sir, AGM Canara Bank here. Sir, yeah. Good afternoon, sir. I am Ramakrishna, sir. Yes, sir. Which branch you are telling, sir? Sir, we are at Vijayanagar branch, sir. Vijayanagar. ಇಲ್ಲ ಸರ್, ಇಲ್ಲಿ ವಿಜಯನಗರ ಬ್ರಾಂಚ್ ಗಿನ್ನ I am a immediate past president from Bansia. That is called Kamakshipalli Industrial Area. My claim is why that Canara Bank ನಂತರ ಬೇಕಾದಷ್ಟು ಅಕೌಂಟ್ ಇದಾರೆ. Why such document is required, more than 9 to 10 documents? Why it is required? This is my on behalf of my Bansia. ರಾಮಕೃಷ್ಣ ಅವರೇ, ಒಂದ್ ನಿಮಿಷ ಅವ್ರು ಆನ್ಸರ್ ಮಾಡ್ತಾ ಇದಾರೆ. ಪ್ಲೀಸ್ ಲಿಸನ್. Yes, sir. Yes, sir. Whatever document you are telling is you are giving the clear cut guidelines that those documents are not at all required. You tell you what is your company name, sir? Nandeep Powertronics, sir. Nandeep ಸರ್, ನಂದೀಪ್ ಪವರ್ಟ್ರಾನಿಕ್ಸ್. ಈ ತರ 3-4 ಇನ್ನೊಂದು SV ಇಂಡಸ್ಟ್ರೀಸ್ ಅಂತ ಒಂದಿದೆ. ದೇರ್ ಆರ್ ಸೋ ಮೆನಿ. ಬಿಕಾಸ್ ನಾನು ಔಟ್ಸೈಡ್ ಕಸ್ಟಮರ್ ಮೀಟಿಂಗ್ ಇದ್ದೆ, ಇಮಿಡಿಯೇಟ್ ಆಗಿ ಲಾಗ್ ಆದೆ. ದೇರ್ ಆರ್ 8 to 10 ಕೇಸಸ್ ಇದೆ ಸರ್ ಈ ತರ ನಮ್ಮ ಹತ್ರ, ನಮ್ಮ ಅಸೋಸಿಯೇಷನ್ ಬಂದಿರೋದು. We will instruct the concerned branch, sir. Whatever you are told, those documents are not at all required for this GCL loan. We will instruct the concerned branch, sir. So thank you very much, sir, on behalf of my Kasia and my Bansia, Kamakshipalli, sir. Thank you very much, sir. Thank you, ರಾಮಕೃಷ್ಣ ಅವರೇ. ಸರ್, ಪ್ರೆಸಿಡೆಂಟ್ ಸರ್, ನಮ್ಗೊಂದು ಚೆಕ್ ಲಿಸ್ಟ್ ದಯವಿಟ್ಟು ಅವ್ರ ಕಡೆಯಿಂದ ತಗೊಂಡು ನೀವು ನಮ್ಗೊಂದು ಚೆಕ್ ಲಿಸ್ಟ್ ಕೊಡಿ ಸರ್. ನಾವು ನಮ್ಮ ಮೆಂಬರ್ಸ್ ಗೆಲ್ಲ ಸರ್ಕ್ಯುಲೇಟ್ ಮಾಡಿ ದೆನ್ ವಿಲ್ ಸಬ್ಮಿಟ್ ಅವರ್ ಬ್ಯಾಂಕ್, ಸರ್. ಓಕೆ, ಥ್ಯಾಂಕ್ ಯು. ಕಳಿಸ್ತೀವಿ. Thank you, sir, President, once again, and I thank to my secretary, sir, also. The complete office. Avinash. Sir, good afternoon, sir. Good afternoon. Thank you for inviting me. Sir, I have an industry in Tumkur, Vasant Narsapur industrial area. I have loan with State Bank of Maharashtra and KSFC. I have got the 20% with Bank of Maharashtra, but I have not got the facility from KSFC. Just now you were telling some other person that we can take an NOC. But in case if after taking the NOC, if Bank of Maharashtra does not give me, then how to whom to approach, sir? Sir, Bank of Maharashtra ಯಾರ ಇದ್ದೀರಾ? ತುಮಕೂರು any branch? AGM ಇದ್ದಾರೆ. Any lead bank? Bank of Maharashtra ಕೊಟ್ಟಿದ್ದಾರೆ. Can you answer?
Sir, I have not come across this complaint. Now I am come to know this one. I will talk to Bank of Maharashtra people. I don't have any complaint with Bank of Maharashtra. What I'm trying to say is that if I get the NOC, that is enough for Bank of Maharashtra to issue me that 20%. Yeah, KSFC loan. If everything is good. In KSFC loan, yes. Yes. ಸರ್ ಇಲ್ಲಿ ನಾನು ಇಂಟರ್ವ್ಯೂನ್ ಮಾಡ್ತಾ ಇದ್ದೀನಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದ್ದ. ಹಲೋ ಹೇಳಿ ಸರ್. ಸರ್, ಈ KSFC ನೋ ಡ್ಯೂ ಸರ್ಟಿಫಿಕೇಟ್ ಕೊಟ್ರೆ SBI ಲೋನ್ ಇಲ್ಲ ಅಂದ್ರೆ ಕೊಡು ಅಂತ ಹೇಳೋದಕ್ಕೆ ಇನ್ಸ್ಟ್ರಕ್ಷನ್ ಇಲ್ಲ. ಈಗ ಈ ಪ್ರಾಬ್ಲಮ್ ಬಂದಿರೋದ್ರಿಂದ ವಿ ವಿಲ್ ಟೇಕ್ ಇಟ್ ಅಪ್ ಹೌ ಟು ಗೋ ಅಬೌಟ್ ಅಂತ ಹೇಳಿ. ಈಗ ಸದ್ಯಕ್ಕೆ ಇನ್ಸ್ಟ್ರಕ್ಷನ್ ಇಲ್ಲ, ನಮ್ಮಲ್ಲಿ ಲೋನ್ ಇಲ್ಲ ಅಂತ ಹೇಳಿದ್ರೆ RBI ಅಲ್ಲಿ ಇದೆ ಸರ್, ನೋಡಿ ಸರ್. ಅದಕ್ಕೆ ನಾವು ಅದನ್ನ ಕ್ಲಾರಿಫಿಕೇಶನ್ ತಗೊಳ್ತೀವಿ. ಬಂದಿದ್ದು ಇದು ಫಸ್ಟ್ ಟೈಮ್ ಈ ತರ ಬರ್ತಾ ಇದೆ. ನಾವು ವಿಲ್ ಟೇಕ್ ಇಟ್ ಅಪ್. ಸರ್ ಸ್ವಲ್ಪ ಕ್ಲಾರಿಫೈ ಮಾಡಿ ಸರ್, ಕಾಸಿಯಾಗೂ ಕ್ಲಾರಿಫೈ ಮಾಡಿ. ಆಯ್ತು. ಸೊ ನೋಟ್ ಮಾಡ್ಕೊಂಡಿದೀವಿ, ಇಶ್ಯೂಸ್ ಏನಿದೆ ನೋಟ್ ಮಾಡ್ಕೊಂಡಿದೀವಿ. ವಿಲ್ ಟೇಕ್ ಇಟ್. So now it is clear, sir, that I have to only take an NOC from KSFC and go to my branch. No, not only NOC but also 29th ಗೆ ಏನು ನಿಮ್ದು ಬ್ಯಾಲೆನ್ಸ್ ಇತ್ತು ಸ್ಟೇಟ್ಮೆಂಟ್ ತಗೋಬೇಕು. Yeah, balance statement, I'll take it and then I have to go to my branch. Yeah. And you will release me 20% of that, correct, sir? Yes. Thank you very much, sir. Thank you very much for this wonderful opportunity, sir. Thank you. MSME. ಯಾರಿದು? ಕಲಬುರ್ಗಿ ಅವರು ಸುಮ್ಮನೆ ಮಾತಾಡ್ತಾರೆ. ಸರ್ ನಮಸ್ಕಾರ. ಕಲಬುರ್ಗಿ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಸರ್. ಹೇಳಿ. ನಾವು ಎಲ್ಲ ಈ ಒಂದು ಸ್ಕೀಮ್ ಬಗ್ಗೆ ಎಲ್ಲ ಬ್ಯಾಂಕ್ಗಳಿಗೂ ತಮ್ಮ ಇನ್ಸ್ಟ್ರಕ್ಷನ್ಸ್ ಎಲ್ಲ ಸರ್ಕ್ಯುಲೇಟ್ ಮಾಡಿದ್ವಿ ಸರ್. ಇದೇನಂತ ಪ್ರಾಬ್ಲಮ್ ಇಲ್ಲ, ಎಲ್ಲಾ ಬ್ಯಾಂಕ್ಗಳಲ್ಲೂ ಮಾಡ್ತಾ ಇದ್ದಾರೆ. ಬಟ್ ಯಾವುದೇ ಇಲ್ಲಿವರೆಗೂ ಲೀಡ್ ಬ್ಯಾಂಕಿಗೆ ಯಾವುದೇ ತರದ ಕ್ವರೀಸ್ ಬಂದಿಲ್ಲ. ಯಾರು ಕೂಡ ಈಗ ಕೇಳ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ ಅಂತ ಬಂದಿಲ್ಲ. ಬಟ್ ಎಲ್ಲಾ ಬ್ಲಾಕ್ ಅಲ್ಲಿ ಕೂಡ ನಾವು BLBC ಮೀಟಿಂಗ್ ಮಾಡಿದ್ವಿ. ಎಲ್ಲಾ ಬ್ಯಾಂಕರ್ಸ್ ಬಂದಿರ್ತಾರಲ್ಲಿ ಅವರಿಗೆ ನಾವು ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಆ ಒಂದು ಸರ್ಕ್ಯುಲೇಟ್ ಮಾಡಿ ಅದರ ಪ್ರಕಾರ ಎಲ್ಲರೂ ಕೂಡ ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ಬೇಕು ಹೇಳಿದೀವಿ. ಎಲ್ಲರೂ ಒಪ್ಪಿದ್ದಾರೆ. ಕಲಬುರ್ಗಿಯಿಂದ ಕೆಲವು ಬ್ಯಾಂಕ್ಸ್ ನಮಗೆ ಇನ್ಸ್ಟ್ರಕ್ಷನ್ ಬಂದಿಲ್ಲ ಅಂತ ಕಂಪ್ಲೇಂಟ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸರ್ ನಮ್ಮ ಗಮನಕ್ಕೆ ಅದು ಬಂದಿಲ್ಲ. ನಾನು ಕೇಳ್ತೀನಿ ಸರ್. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಓಕೆ, ನಮ್ಮ ಮೆಂಬರ್ ಇದಾರೆ ಅಲ್ಲಿ, ಅವ್ರನ್ನ ತಮಗೆ ಕಾಂಟ್ಯಾಕ್ಟ್ ಭೀಮಾಶಂಕರ್ ಪಾಟೀಲ್. ಓಕೆ, ಥ್ಯಾಂಕ್ ಯು. ಯಾರು ಬಂದಿದ್ದಾರೆ? ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಯಾರಿದ್ದಾರೆ? ಬೆಳಗಾಂ ಇದಾರ? ಅಲ್ಲ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸರ್ ಬೆಳಗಾಂ JD ಅವರು. ಬಸವರಾಜು ಅವರು ಮಾತಾಡ್ತಾ ಇಲ್ಲ ಅವರು. ನಮಸ್ಕಾರ. ಹಲೋ, ನಮಸ್ಕಾರ ಸರ್. ಆಗ್ಲೇ ಬೆಳಗಾಂದು ಸಾಹೇಬ್ರು ಕೇಳಿದ್ರು. ಸರ್, ಈಗ ಬೆಳಗಾಂನಲ್ಲಿ ನಾವು 3 ಮೀಟಿಂಗ್ ಮಾಡಿದ್ವಿ ಸರ್. ಈಗ ಒಂದು ಜೂಮ್ ಮೀಟಿಂಗ್ ಮಾಡಿದ್ವಿ. ಓಕೆ. ನಿನ್ನೆ ಒಂದು ಸ್ಪೆಷಲ್ DCC ಮೀಟಿಂಗ್ ಮಾಡಿದ್ವಿ. ಸೊ RC ಅವ್ರ ಮೀಟಿಂಗ್ ಹೋಗಿತ್ತು, MSCFC. ಮತ್ತೆ ಯಾರಾದ್ರೂ ಇರ್ಬೇಕಲ್ಲ, DD ಇಲ್ವಾ ನಿಮ್ಮಲ್ಲಿ? ಸರ್ DD ಅವ್ರು ಇಲ್ವಾ? ಇಲ್ಲಿ ನಾನೇ ಅಟೆಂಡ್ ಮಾಡೋಣ ಅಂತ ಬಂದೆ ಸರ್, ಲೇಟ್ ಆಯ್ತು. ಕರೆಕ್ಟ್, ಹೇಳಿ. ನಿನ್ನೆ ಒಂದು ಸ್ಪೆಷಲ್ DCC ಮೀಟಿಂಗ್ ಮಾಡಿದ್ವಿ ಸರ್. ಹೇಳಿ ಸರ್, ಕೇಳಿಸ್ತಾ ಇದೆ, ಹೇಳಿ ಸರ್. ಪ್ಲಸ್ ಮತ್ತೆ ನಿನ್ನೆ ಒಂದು ಎಲ್ಲ ಇಂಡಸ್ಟ್ರಿಯಲಿಸ್ಟ್ ಮತ್ತೆ ಲೀಡ್ ಬ್ಯಾಂಕು ಪ್ಲಸ್ ಬೇರೆ ಬ್ಯಾಂಕರ್ಸ್, ಚೀಫ್ ಮ್ಯಾನೇಜರ್ಸ್, RM ಜೊತೆಗೆ ಒಂದು ಮೀಟಿಂಗ್ ಮಾಡಿದ್ವಿ. ಸೊ ನಮ್ಮಲ್ಲಿ ಒಂದು ಎಕ್ಸಿಸ್ ಬ್ಯಾಂಕ್ ನಲ್ಲಿ ಮಾತ್ರ ಪ್ರಾಬ್ಲಮ್ ಇದೆ, ಉಳಿದಂತೆ ಎಲ್ಲ ಬ್ಯಾಂಕ್ ನ ಕೊಡ್ತಾ ಇದ್ದಾರೆ. LDM ಪ್ರಕಾರ ವಿ ಆರ್ ದ ಫಸ್ಟ್ ಇನ್ ದ ಸ್ಟೇಟ್ ಅಂತ ಹೇಳ್ತಾ ಇದ್ದಾರೆ ರಿಲೀಸಸ್ ನಲ್ಲಿ ಆಸ್ ಆನ್ ಟುಡೇ. ಗುಡ್ ಸರ್, ವೆರಿ ಗುಡ್. ಸೊ ಒಂದು 600 ಮೆಂಬರ್ಸ್ ಗೆ ನಾವೆಲ್ಲ ನಮ್ಮಲ್ಲಿ ಒಂದು
ಮೊನ್ನೆ ರಿಜಿಸ್ಟ್ರೇಷನ್ ಮಾಡಿದ್ವಿ ಸರ್, ಎಲ್ಲ ಇಂಡಸ್ಟ್ರೀಸ್ ರಿಜಿಸ್ಟ್ರೇಷನ್ ಮಾಡಿಸಿದ್ವಲ್ಲ ರೀಸ್ಟಾರ್ಟ್ ಮಾಡುವಾಗ ಅವ್ರ ಕಡೆ ಎಲ್ಲರಿಗೂ ಮೆಸೇಜ್ ಹಾಕಿದ್ವಿ, ಪ್ಲಸ್ ಗೌರ್ಮೆಂಟ್ RBI ಎಲ್ಲ ಸರ್ಕ್ಯುಲೇಷನ್ ಎಲ್ಲರಿಗೂ ಕಳಿಸಿದ್ವಿ. ಅಸೋಸಿಯೇಷನ್ ಅವ್ರ ಜೊತೆಲೂ ಮಾತಾಡಿ, ನಿಮ್ಮ ಬೆಳಗಾಂ ಅಸೋಸಿಯೇಷನ್ ಜೊತೆ ಮಾತಾಡಿದ್ರೆ ನಿಜವಾಗಿ ಸಮಸ್ಯೆಗಳೇನು ಅಂತ ಗೊತ್ತಾಗುತ್ತೆ. ಸರ್ ನಿನ್ನೆ ಸರ್ ಅಸೋಸಿಯೇಷನ್ ಜೊತೆಗೆ ಪ್ಲಸ್ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಜೊತೆಗೆ ಮೀಟಿಂಗ್ ಮಾಡಿದ್ವಿ ಸರ್. ನಿನ್ನೆ ತಮ್ಮ ಫೋಟೋ ಹಾಕಿದ್ನಲ್ಲ ಸರ್, ಅದು ಕೌಂಟ್ರಿ ಕ್ಲಸ್ಟರ್ ಮಾಡಿ ಮೀಟಿಂಗ್ ಸರ್. ಬಾದಾಮಿ ಅವ್ರದ್ದು ಸಿಒ ಚೇರ್ ಮಾಡಿದ್ರ ಅದು ರಾಜೇಂದ್ರ ಸರ್, ಸಿಒ ಚೇರ್ ಮಾಡಿದ್ದು ಸ್ಪೆಷಲ್ DCC ಮೀಟಿಂಗ್ ಸರ್. ಇಲ್ಲಿ ಲೀಡ್ ಬ್ಯಾಂಕ್ ಮ್ಯಾನೇಜರು ಪ್ಲಸ್ ನಾನು ಮತ್ತೆ RM ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ನೆಕ್ಸ್ಟ್ ಬೇರೆ ಏನ್ ಯಾರಿದಾರ? ಅಲ್ಲ ಸರ್, ವಿಲಾಸ್ ಬಾದಾಮಿ ಅವ್ರದ್ದು ಮಂಗಳೂರಿಂದ ಎಲ್ಲಿದ್ದಾರೆ? ವಿಲಾಸ್ ಬಾದಾಮಿ ಬೀದರಿಂದ. ಬೀದರ್, ಹೇಳಿ ಸರ್. ಸರ್ ತಾವು ಏನು SLVC ಇಂದ ಏನ್ ಸರ್ಕ್ಯುಲೇಷನ್ ಬಂದಿದೆ ಔಟ್ರೀಚ್ ಪ್ರೋಗ್ರಾಮ್ಸ್ ಮಾಡೋದಕ್ಕೆ ಎಲ್ಲಾ ಬ್ರಾಂಚ್ಗಳಿಗೂ ಕೂಡ ನಾವು ಸರ್ಕ್ಯುಲೇಟ್ ಮಾಡಿದೀವಿ. ಡಿಸ್ಟ್ರಿಕ್ಟ್ ಮತ್ತು ತಾಲೂಕಾ ಲೆವೆಲ್ ನಲ್ಲಿ ನಾವು ಮತ್ತು ಜಾಯಿಂಟ್ ಆಗಿ DIC ಅವರು ಮತ್ತು ಲೀಡ್ ಬ್ಯಾಂಕ್ ಇಂದ ಜಾಯಿಂಟ್ ಆಗಿ ನಾವು ಪ್ರೋಗ್ರಾಮ್ ಕಂಡಕ್ಟ್ ಮಾಡಬೇಕು ಅಂತ ಆಗ್ಲೇ ಪ್ರೋಗ್ರಾಮ್ಸ್ ಎಲ್ಲ ರೆಡಿ ಮಾಡ್ತಾ ಇದೀವಿ ಸರ್. ನಮ್ಮ ಜಿಲ್ಲೆನಲ್ಲಿ ಇದು ರಿಲೀಸ್ ಆಗ್ತಾ ಇದೆ. GCL ನಲ್ಲಿ ಇಲ್ಲಿವರೆಗೆ 1096 ಯೂನಿಟ್ಗಳಿಗೆ 26.53 ಕೋಟಿ ಈಗ ಆಲ್ರೆಡಿ ರಿಲೀಸ್ ಆಗಿದೆ. ಆಮೇಲೆ ಅಗ್ರಿಕಲ್ಚರ್ಗೂ ಕೂಡ 1440 ಯೂನಿಟ್ಗಳಿಗೆ ರಿಲೀಸ್ ಆಗಿದೆ. ಸರ್ ನಾವು ಮಾಡ್ತಾ ಇದ್ದೀವಿ, ಇನ್ನು ಸ್ವಲ್ಪ ಜಾಸ್ತಿಯಾಗಿ ಮಾಡೋದಕ್ಕೆ ನಾವು ಟ್ರೈ ಮಾಡ್ತೀವಿ. ಓಕೆ, ವೆರಿ ಗುಡ್. ಶಿವಮೊಗ್ಗ ಯಾರು ಇಲ್ವಾ? ಶಿವಮೊಗ್ಗ ಇಲ್ಲೇ ಇದ್ರಲ್ಲ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ ಸರ್. ನಮ್ಮಲ್ಲಿ 273 ಅಕೌಂಟ್ಸ್ಗೆ ಈಗಲೇ ಲೋನ್ ಇದಾಗಿದೆ ಸರ್, ರಿಲೀಸ್ ಆಗಿದೆ ಸರ್. ಕೆನರಾ ಬ್ಯಾಂಕ್ ಮತ್ತೆ ಬ್ಯಾಂಕ್ ಆಫ್ ಬರೋಡಾದಿಂದ ಬೇರೆ ಬ್ಯಾಂಕ್ ಗಳಲ್ಲೆಲ್ಲ ಮಾಡ್ತಾ ಇದ್ದಾರೆ ಸರ್. ಅಸೋಸಿಯೇಷನ್ ಮೀಟಿಂಗ್ ಮಾಡಿದ್ರಾ? ಅಸೋಸಿಯೇಷನ್ ಮೀಟಿಂಗ್ ಆಗಿದೆ ಸರ್. 18ನೇ ತಾರೀಕು ಸ್ಪೆಷಲ್ DCC ಬ್ಯಾಟರಿ ರನ್ನಿಂಗ್ ಲೋನ್ DC ಅವರ ಅಧ್ಯಕ್ಷತೆ. ಓಕೆ, ವೆರಿ ಗುಡ್. ಬ್ಯಾಂಕ್ ಆಫ್ ಬರೋಡಾ ಸರ್, ಬ್ಯಾಂಕ್ ಆಫ್ ಬರೋಡಾ ಏನು ಪ್ರಾಬ್ಲಮ್ ಇಲ್ವಾ ಸರ್ ಶಿವಮೊಗ್ಗ? ಇಲ್ಲ ಸರ್, ಪ್ರಾಬ್ಲಮ್ ಯಾವುದು ಇಲ್ಲ ಸರ್. ಅಧ್ಯಕ್ಷ, ನಮ್ದು ಬ್ಯಾಂಕ್ ಆಫ್ ಬರೋಡಾ ಇದ್ರದ್ದು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಿಸ್ಬಿಡಕ್ಕೆ ಹೇಳಿದೆ ಸರ್. ಇದು ಬ್ಯಾಲೆನ್ಸ್ ಶೀಟ್ ಬಗ್ಗೆ ಕೇಳಿದೀನಿ ನಾನು, ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ಲಿ ಸರ್. ಆಯ್ತು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡ್ತದೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡ್ತಾರೆ. ದಾವಣಗೆರೆ ಸರ್. ದಾವಣಗೆರೆ ಹೇಳಿ ಸರ್. ಸರ್ ನಾವು ಸಿದ್ದನಗೌಡ್ರಿ ಸರ್, ಹರಿಹರದಿಂದ. ಹರಿಹರ ಸಿದ್ದನಗೌಡ್ರು ಹೇಳಿ ಸರ್. ನಮಗೆ ಮತ್ತು ಜಿಯಾವುಲ್ಲ ಸರ್ಗೆ ತುಂಬಾ ಧನ್ಯವಾದಗಳು ಸರ್. ಆಮೇಲೆ ಧನ್ಯವಾದ. ಸರ್, ನಮ್ದೇನಲ್ಲ ಬ್ಯಾಂಕರ್ಸ್ ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್ ಇಲ್ಲಿ ಹರಿಹರ ದಾವಣಗೆರೆಗ. ಏನ್ ಡಾಕ್ಯುಮೆಂಟ್ಸ್ ನೊಳಗ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ, ಅದು ಡಾಕ್ಯುಮೆಂಟ್ ಕೊಟ್ಬಿಟ್ಟು ಮುಗಿದೋಗ್ಬಿಡುತ್ತೆ, ಲೋನ್ ಆಗ್ಬಿಡುತ್ತೆ. ನಿಮಗೊಂದ ಧನ್ಯವಾದ ಹೇಳಿ ನಾವು ಇಲ್ಲಿಂದ ರಿಲೀಸ್ ಆಗ್ತಾರೆ. ನಮ್ ಶೇಷಾಚಲ ಮಾತಾಡ್ತಾರೆ ನೋಡಿ ಸರ್. ಶೇಷಾಚಲ ಸರ್, ಇನ್ನೊಂದು ಅದೇ ಯೂನಿಫಾರ್ಮ್ ಗೈಡ್ ಲೈನ್ಸ್ ಎಲ್ಲಾ ಬ್ಯಾಂಕ್ ಒಂದೊಂದು ಬ್ಯಾಂಕ್ನವ್ರು ಒಂದೊಂದು ಗೈಡ್ ಲೈನ್ಸ್ ಇಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಬಂದ್ಬಿಟ್ರೆ ಎಲ್ಲರಿಗೂ ಸರಿ ಹೋಗುತ್ತೆ. ಆಯ್ತು ಶಮಣ. ಶೇಷಾಚಲ ಅವ್ರ ಏನು? ನಮಸ್ತೆ ಸರ್. ನಮಸ್ತೆ ಹೇಳಿ ಸರ್. ಶೇಷಾಚಲ ಸರ್, ಇಲ್ಲಿ ದಾವಣಗೆರೆಯಲ್ಲಿ ಕೆಲವು ಬ್ಯಾಂಕ್ ಅಲ್ಲಿ ಕರೆದು ಬಿಟ್ಟು ಫೈಲ್ ಎಲ್ಲ ಕ್ಲಿಯರ್ ಮಾಡ್ತಿದ್ದಾರೆ ಲೋನ್ ಇಂದು. ಬಟ್ ಕೆಲವು ಬ್ಯಾಂಕ್ನವರು ಅಪ್ರೋಚ್ ಮಾಡಿ 10 ಸರಿ ಅಡ್ಡಾಡಿದ್ರು ಮಾಡ್ತಾ ಇಲ್ಲ. ಪ್ರಾಪರ್ ಗೈಡ್ ಲೈನ್ ಇಲ್ಲಿದ್ದಕ್ಕೆ ಒಂದೊಂದು ಬ್ಯಾಂಕ್ ಇಂದ ಒಬ್ಬೊಬ್ರು ಒಂದೊಂದ್ ತರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹೇಳ್ತಾ ಇದ್ದಾರೆ. ನೀವ್ ಯಾಕೆ ಎಲ್ಲ ಬ್ಯಾಂಕ್ ಅದಕ್ಕೆ ಚೆಕ್ ಲಿಸ್ಟ್ ಕಾಮನ್ ಆಗಿ ಏನೇನಾದ ಇದೆ ಅನ್ನೋದು ನಮ್ಗೆ ಬೇಕಾಗಿದೆ ಸರ್. ಅದೇ ಈಗ ಸಾಹೇಬ್ರು ಹೇಳಿದಾರೆ ಚೆಕ್ ಲಿಸ್ಟ್ ಕೊಡೋದಕ್ಕೆ, ಕಾಮನ್ ಚೆಕ್ ಲಿಸ್ಟ್ ಕೊಡಿ ಅಂತ ಹೇಳಿದಾರೆ ಈಗಾಗ್ಲೇ. ಬರುತ್ತೆ, ಬಂದ ತಕ್ಷಣ ತಮ್ಗೆ ಕಳಿಸ್ಕೊಡ್ತೀವಿ. ನಿಮ್ಮ ಮಂಜುನಾಥ್ ಸಾಹೇಬ್ರು ಕೂಡ ಎಲ್ಲ ಕೋಆರ್ಡಿನೇಷನ್ ಮಾಡ್ತಾ ಇದಾರೆ ಅಂತ ಅವಾಗ್ಲೇ ಹೇಳಿದ್ರು ಅವರು. ಯಾವ ಮಂಜುನಾಥ್ ಸಾಹೇಬ್ರ ಸರ್? ಅಲ್ಲೇ ಮಂಜುನಾಥ್ ಸ್ವಾಮಿ ಅವರು. ಹಾ ಸರಿ. ಅಲ್ಲ ನಮಸ್ಕಾರ ಮಂಜುನಾಥ್ ಇಲ್ಲ ಸರ್, ಅದಕ್ಕೆ ಕೇಳಿದೆ ನಾನು.
ರಾಜು ಅವರೇ ನಮಸ್ತೆ ಕೊಡಿ. ಹಲೋ ಜೆಡಿ ಅವರು ದಾವಣಗೆರೆ ಜೆಡಿ ಸರ್ ಜಯಪ್ರಕಾಶ್ ಜೆಡಿ ಅವರು ಮಾತಾಡಿ ಟ್ರ್ಯಾಕ್ ಅಲ್ಲಿ ಇದೆ ಸರ್ ಸ್ಕೀಮ್. ಈಗ ಆಲ್ರೆಡಿ ನಮ್ಮ ಪ್ರಕಾರ ಒಂದು 32 ಯೂನಿಟ್ಗಳಿಗೆ ಒಟ್ಟು 3.5 crores ನ ರಿಲೀಸ್ ಮಾಡಿದ್ದಾರೆ. ಬ್ಯಾಂಕ್ ಆಫ್ ಬರೋಡಾ ಹರಿಹರ ಅವರು 10% ಏನ್ ಕೊಡ್ತಿದ್ರು ಅದನ್ನ ಕಂಟಿನ್ಯೂ ಮಾಡಿದ್ದಾರೆ. ನಾವು ನಿನ್ನೆ ಹೋಗಿ ಹೇಳ್ಬಿದ್ವಿ ಸರ್ 30% ಕೊಡ್ಲಿಕ್ಕೆ. ಅದಕ್ಕೆ ಕಾಮನ್ ಚೆಕ್ ಲಿಸ್ಟ್ ಕೊಟ್ಬಿಟ್ರೆ ಎಲ್ಲ ಬ್ಯಾಂಕ್ಗಳು ಫೈನಾನ್ಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಸರ್. ಓಕೆ ಬನ್ನಿ ಸರ್. LDM ಅವ್ರು ಮಾತಾಡ್ತಾರೆ. LDM ದಾವಣಗೆರೆ ಸರ್. ನೆಕ್ಸ್ಟ್ ವೀಕ್ ಅಲ್ಲಿ ಒಂದು ಕೆನರಾ ಬ್ಯಾಂಕ್ LDM ದಾವಣಗೆರೆ ಸರ್. ನೆಕ್ಸ್ಟ್ ವೀಕ್ ಅಲ್ಲಿ ಇಂಡಸ್ಟ್ರಿಯಲ್ ರೆಪ್ರೆಸೆಂಟೇಟಿವ್ಸ್ ಪ್ಲಸ್ DIC ಮತ್ತು ಲೀಡ್ ಬ್ಯಾಂಕ್ ಒಂದು ಸ್ಪೆಷಲ್ ಔಟ್ರೀಚ್ ಮೀಟಿಂಗ್ ಇಟ್ಕೊಂಡಿದ್ದೇವೆ. ಅದರ ಪ್ರಕಾರ ಎಲ್ಲಾ ಬ್ಯಾಂಕರ್ಸ್ ಸೇರ್ಕೊಂಡು ಇದನ್ನ ಡಿಸ್ಕಸ್ ಮಾಡಿದ್ರೆ ಸಣ್ಣ ಪುಟ್ಟ ಡಿಫರೆನ್ಸಸ್ ಇದ್ದು ಐರನ್ ಔಟ್ ಆಗುತ್ತೆ ಅಂತ ನಾನು ಕಾಮನ್ ಚೆಕ್ ಲಿಸ್ಟ್ ಒಂದು ಡಿವೈಸ್ ಮಾಡಿ ಕೊಟ್ರೆ ಅಷ್ಟರೊಳಗೆ ತುಂಬಾ ಅನುಕೂಲ ಆಗುತ್ತೆ. ಓಕೆ. ಅದರ್ವೈಸ್ ಲೆಂಡಿಂಗ್ ಆಗಿದೆ ಸರ್. ದಾವಣಗೆರೆಯಲ್ಲಿ ಚೆನ್ನಾಗಿನೇ ಫೈನಾನ್ಸ್ ನಡೀತಾ ಇದೆ. ಓಕೆ ಸರ್. ಸ್ಮಾಲ್ ಹಿಯರ್ ಅಂಡ್ ದೇರ್ ಸಣ್ಣ ಪುಟ್ಟ ಗ್ಯಾಪ್ಸ್ ರಿಸಾಲ್ವ್ ವಿತ್ ಅಲಾಂಗ್ ವಿತ್ ಕೋಆರ್ಡಿನೇಷನ್ ಆಫ್ DIC. ಓಕೆ ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ಯಾವ ಸರ್? ಬೀದರ್ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ನಮ್ದು ಇದರಲ್ಲಿ ನಮ್ಮ ಹೇಳ್ದಂಗೆ ಸರ್ 1096 MS ರಿಲೀಸ್ ಆಗಿದೆ ಸರ್. ಫಾರ್ 26 crores ಅಮೌಂಟ್ ರಿಲೀಸ್ ಆಗಿದೆ. ಈಗ ನಾವು ಶಾರ್ಟ್ಲಿ ಒಂದು ಸೆಮಿನಾರ್ ಮತ್ತು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್. LDM ಬೀದರ್ ಸರ್. ಬೀದರ್ ಜೆಡಿ ಅವರು ಇದಾರೆ ಸರ್. ಮಾತಾಡಿ ಆಯ್ತಲ್ಲ ರಾಜು ಅವರು ಹೇಳಿದ್ರಲ್ಲ ಅವರೆಲ್ಲ ಡೀಟೇಲ್ಸ್. ಓಕೆ ಸರ್. ಮತ್ತೆ ಮುಗಿಸೋಣ ರಾಜು ಅವರೇ? ಮುಗಿಸೋಣ ಸರ್. ಯಾದಗಿರಿಯಿಂದ ವಿಷ್ಣು ವ್ಯಾಸ್. ಯಾದಗಿರಿ ಸರ್ ಯಾದಗಿರಿಯಿಂದ ವಿಷ್ಣು ವ್ಯಾಸ್ ಮಾತಾಡೋದು ಸರ್. ಡೈರೆಕ್ಟರ್ ಸಾಹೇಬ್ರಲ್ಲಿ ಒಂದು ಮನವಿ ಮಾಡೋದಂದ್ರೆ ಯಾದಗಿರಿ DIC ಲಿಂದ ಇದುವರೆಗೂ ಯಾವುದೇ ಇಂಡಸ್ಟ್ರಿ ಅವರಿಗೆ ಯಾವುದೇ ತರದ ಮಾಹಿತಿ ಪ್ರೊವೈಡ್ ಮಾಡ್ತಾ ಇಲ್ಲ ಸರ್. ಯಾದಗಿರಿ DIC ಲಿಂದ ಇದುವರೆಗೂ ಯಾವುದೇ ತರದ ಮೀಟಿಂಗ್ ಆರ್ಗನೈಸ್ ಮಾಡಿಲ್ಲ. ಬೇರೆ ಜಿಲ್ಲೆಗಳಲ್ಲಿ ಯಾವ ತರ ಮೀಟಿಂಗ್ DIC ಅವರಿಂದ ಆರ್ಗನೈಸ್ ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಯಾವುದೇ ಒಂದೇ ಇಂಡಸ್ಟ್ರಿಗಳಿಗೂ ಮೀಟ್ ಮಾಡಿಲ್ಲ. ಯಾವುದೇ ತರದ ಅವೇರ್ನೆಸ್ ಆಯ್ತು. ಐ ವಿಲ್ ಇನ್ಸ್ಟ್ರಕ್ಟ್ ದ JD ಟು ಡು ಇಟ್. ವಿಷ್ಣು ವ್ಯಾಸ್ ಅವರು ಏನೋ ಒಂದು ಇದು ಕೇಳಿದ್ರು, ಅವ್ರದ್ದು ಸ್ಯಾಂಕ್ಷನ್ ಆಗಿಲ್ಲ, ಡಿಸ್ಬರ್ಸ್ ಆಗಿಲ್ಲ ಅಂತ ಹೇಳಿ ಸ್ಟೇಟ್ ಬ್ಯಾಂಕ್ ಇದ್ದ. ಹಲೋ, ವಿಷ್ಣು ವ್ಯಾಸ್ ಇದು ಸ್ಟೇಟ್ ಬ್ಯಾಂಕ್. ವಿಷ್ಣು ವ್ಯಾಸ್ ಅವ್ರದ್ದು ಸ್ಯಾಂಕ್ಷನ್ ಆಗ್ಲಿಲ್ಲ GECL ಲೋನ್ ಅಂತ ಹೇಳಿದ್ರು. ನಾವು ಬ್ರಾಂಚ್ ಅಲ್ಲಿ ಚೆಕ್ ಮಾಡಿದ್ವಿ, ಇವತ್ತು ಸ್ಯಾಂಕ್ಷನ್ ಮಾಡಿ ಡಿಸ್ಬರ್ಸ್ ಆಗಿದೆ ಅಂತ ಹೇಳಿದ್ರು. ವಿಷ್ಣು ವ್ಯಾಸ್ ಅವರೇ ಕೇಳಿಸ್ತಾ? ಸರ್ ನಾನು 2 ಗಂಟೆಗೆ ಬ್ರಾಂಚ್ ಗೆ ಹೋಗಿ ಬಂದಿದ್ದೀನಿ ಸರ್. ನನ್ನ ಅಕೌಂಟ್ ಗೆ ಯಾವುದೇ ತರದ ದುಡ್ಡು ಜಮಾ ಆಗಿರಲಿಲ್ಲ. ಈಗ ಮೀಟಿಂಗ್ ನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ ನಂತರ ಜಮಾ ಆಗಿದ್ರೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಆಗಿದೆ ಅಂತ ಹೇಳಿದ್ದಾರೆ ಬ್ರಾಂಚ್ ಅಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಸ್ಪೆಷಲಿ ಬ್ಯಾಂಕ್ ಆಫ್ ಬರೋಡಾ ತುಂಬಾ ಸ್ಲೋ ಪ್ರೋಸೆಸ್ ಇದೆ ಅಂತ ಈಗ ಎಲ್ಲರೂ ಹೇಳ್ತಾರೆ ಸರ್. ಲೀಡ್ ಬ್ಯಾಂಕ್ಸ್ ದಯವಿಟ್ಟು ನೆಕ್ಸ್ಟ್ ಸಾಹೇಬ್ರ ಮೀಟಿಂಗ್ ಕರೆದಾಗ ಸ್ವಲ್ಪ ಅಪ್ಡೇಟ್ ಮಾಡ್ಬೇಕು ಸರ್ ಅದನ್ನ. ರಾಜೇಶ್ ಅವರೇ, ಬ್ಯಾಂಕ್ ಆಫ್ ಬರೋಡಾ ಅವರು ಇದ್ದಾರೆ ಯಾರಾದ್ರೂ? ಇದಾರೆ ಸರ್, ಇದಾರೆ. ಸೊ ಉತ್ತರ ಕೊಡಿ ಹೇಳಿ ಅವ್ರಿಗೆ. ಹಲೋ ಹಲೋ, ಹೇಳಿ. ಬ್ಯಾಂಕ್ ಆಫ್ ಬರೋಡಾದವ್ರು ಇದೆ, ದಯವಿಟ್ಟು ಆನ್ಸರ್ ಮಾಡಿ. ಹಲೋ, ಐ ಥಿಂಕ್ ಅವ್ರದ್ದು ಡಿಸ್ಕನೆಕ್ಟ್ ಆಗಿರೋದು. ನಾನು ಕಾಲ್ ಮಾಡಿ ಹೇಳ್ತೇನೆ. ಓಕೆ ಸರ್. ಕ್ಲೋಸ್ ಮಾಡೋಣ ಸರ್. ಸರ್ ಸುರೇಶ್ ಕುಮಾರ್ ವಿಜಯ್ ಮೈಸೂರಿಂದ. ಸುರೇಶ್ ಕುಮಾರ್ ಹೇಳಿ, ಯಾವಾಗ್ಲೂ ಹೇಳಿದ್ರಲ್ಲ ಇನ್ನೇನು. ಸರ್ ಏನಿಲ್ಲ, ಡೈರೆಕ್ಟರ್ ಸಾಹೇಬ್ರಿಗೆ ದಯಮಾಡಿ ಇದು ಒಳ್ಳೆ ಪ್ರೋಗ್ರಾಮ್ ಇವತ್ತು ನಮ್ಮ ಕಾಸಿಯಾದವರು ನಮ್ಮ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಆರ್ಗನೈಸ್ ಮಾಡಿದ್ದು. ಇಲ್ಲ, ಇದು ಸಾಹೇಬ್ರದ್ದು ಇನಿಷಿಯೇಟಿವ್. ಬ್ಯಾಂಗ್ಳೂರಲ್ಲಿ ಮೀಟಿಂಗ್ ಆರ್ಗನೈಸ್ ಮಾಡೋದು ಬೇಡ, ಝೂಮ್ ಮೀಟಿಂಗ್ ಗಳೇ ಮಾಡೋಣ, ಪರವಾಗಿಲ್ಲ. ನಮಗೆ ಮೈಸೂರಿಗೆ ಒಂದು ಎಕ್ಸ್ಕ್ಲೂಸಿವ್ ಬ್ಯಾಂಕ್ ಆಫ್ ಬರೋಡಾ ಇಂದ ಸ್ಕೀಮ್ ಫಾರ್ಮುಲೇಟ್ ಮಾಡಿದೀವಿ. ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ಮೈಸೂರವ್ರು ಮಾತಾಡ್ತಾವ್ರೆ, ಅವ್ರು ಮುಗಿಸಿದ್ಮೇಲೆ ನೀವು ಮಾತಾಡಿ. ಬ್ಯಾಂಕ್ ಆಫ್ ಬರೋಡಾ ಮಾತಾಡಿ ಒಂದ್ ನಿಮಿಷ. ಕಾಸಿಯಾ ಅಧ್ಯಕ್ಷರಿಗೆ ಮತ್ತೆ ನಮ್ಮ ಡೈರೆಕ್ಟರ್ ಸಾಹೇಬ್ರಿಗೆ ಇಬ್ರಿಗೂ ಕೂಡ
ನಾನು ನಾಡಿನ ಎಲ್ಲಾ ಉದ್ಯಮಿಗಳ ಪರವಾಗಿ ಅಭಿನಂದಿಸ್ತೇನೆ. ಮೊದಲನೇದು. ಎರಡನೇದೇನು ಅಂದ್ರೆ ಇದೇ ಪ್ರಕಾರದ ಮೀಟಿಂಗ್ ಗಳು ಮಾಡಿದ್ರೆ ಸಾಕು, ನಾವು ಬ್ಯಾಂಗ್ಳೂರ್ಗೆ ಬರೋದ್ ಬೇಕಾಗಿಲ್ಲ. ಆಮೇಲೆ ಕರ್ನಾಟಕದಲ್ಲಿ ಕಾಸಿಯಾ, FKCCI, CII, ಅವೇಕೋ, BCCI ಮಾತ್ರನೇ ಅಲ್ಲ, ರಾಜ್ಯದ ಎಲ್ಲಾ ಜಿಲ್ಲೆಗಳು ಇದೆ. ತಾವು ಬೆಂಗಳೂರಲ್ಲಿ ಕರೆಯುವಂತ ಮೀಟಿಂಗ್ ಗಳಿಗೆ ನಮ್ಗಳಿಗೆಲ್ಲ ಮೊದಲ ಕಾಲದಲ್ಲಿ ಬರ್ತಾ ಇತ್ತು. ಈವನ್ SLBC ಮೀಟಿಂಗ್ ಅಲ್ಲೂ ಕೂಡ ಹಿಂದೆ ರಿಸಿಷನ್ ಟೈಮ್ ಅಲ್ಲಿ ಅವರು ಮೈಸೂರ್ನ ಇನ್ವೈಟ್ ಮಾಡಿದ್ರು. ಈ ಸಾರಿ SLBC ಮೀಟಿಂಗ್ ಯಾವ್ದಕ್ಕೂ ಕರೆದಿಲ್ಲ. ಈ ಶತಮಾನದಲ್ಲೇ ಆಗದೆ ಇರುವಂತ ಅನಾಹುತ ಕೈಗಾರಿಕೆಗಳಿಗೆ ಈ ಕಾಲದಲ್ಲಿ ಆಗಿರೋದು. ಅದರಿಂದ ದಯಮಾಡಿ ಕರ್ನಾಟಕ ಭೂಪಟದಲ್ಲಿ ಮೈಸೂರು ಜಿಲ್ಲೆ ಇದೆ ಅನ್ನೋದನ್ನ ನಾವು ಮನಗಾಣಬೇಕು, ನಮ್ಮನ್ನು ಆಹ್ವಾನಿಸ್ಬೇಕು. ಮತ್ತೆ ಡೈರೆಕ್ಟರ್ ಸಾಹೇಬರು ನಾವು ಮೈಸೂರಿಗೆ ಒಂದು ಎಕ್ಸ್ಕ್ಲೂಸಿವ್ ಮೀಟಿಂಗ್ ಮಾಡ್ತೀವಿ, ತಾವು ಇದರಲ್ಲಿ ನೇತೃತ್ವ ವಹಿಸ್ಬೇಕು, ಕಾಸಿ ಅಧ್ಯಕ್ಷಕ್ಕೂ ಕರಿತೀವಿ. ಇಷ್ಟು ಮಾತ್ರ ನಮ್ಮ ಮನವಿ. ಯಾಕೆಂದ್ರೆ ಡೈರೆಕ್ಟರ್ ಹತ್ರ ನಾವೆಲ್ಲಾ ಕೆಲಸ ತಗೋಬಹುದು. ಅದ್ರ ಜೊತೆಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಮತ್ತೆ ಮೈನಾರಿಟೀಸ್ಗೆ KADB, KSIDC ನಲ್ಲಿ ಡಿಸ್ಕೌಂಟ್ ಕೊಡ್ಬೇಕು ಲ್ಯಾಂಡ್ ಕಾಸ್ಟ್ ಅಲ್ಲಿ, ಮತ್ತೆ ಇಂಟ್ರೆಸ್ಟ್ ರೇಟ್ ಇಂದ ಅಂತ ನಾವು ಮೈಸೂರಿಗೆ ಬಂದಾಗ ನಮ್ಮ ಹ್ಯಾಂಡಿಕ್ಯಾಪ್ ನವರೊಬ್ರು ಕೇಳಿದ್ರು, ಮಹಮ್ಮದ್ ಶರೀಫ್ ಅಂತ. ದಯಮಾಡಿ ಆ ಲೆಟರ್ ನಮ್ ಜಗದೀಶ್ ಶೆಟ್ಟರ್ ಅವರು ಕೂಡ ತಾವು ಬರೆದಿದ್ದಾರೆ. ದಯಮಾಡಿ ಅದ್ರ ಬಗ್ಗೆ ಕ್ರಮ ವಹಿಸಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ನಮ್ ಡೈರೆಕ್ಟ್ರು, ನಮ್ ಶ್ರೀನಿವಾಸು, ನಮ್ಮ ರಾಜು ಸಾರು ಎಲ್ಲ ಒಳ್ಳೆ ಕೆಲಸ ಮಾಡಿದೀರಾ. ಕರೋನಾ ಟೈಮ್ ಅಲ್ಲಿ ನಮ್ಗೆಲ್ಲ ಸ್ಪಂದಿಸಿದಿರಾ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸುರೇಶ್ ಅವರೇ, ಮೈಸೂರು ಹೇಗೆ ಬರೆಯಕ್ ಸಾಧ್ಯ? ಮೈಸೂರು ಅಂದ್ರೆ ಕರ್ನಾಟಕ, ಕರ್ನಾಟಕ ಅಂದ್ರೆ ಮೈಸೂರು. ಮೈಸೂರು, ಡೋಂಟ್ ವರಿ. ಥ್ಯಾಂಕ್ ಯು ಸರ್. ನಮ್ದು ವಿಶ್ವನಾಥ್. ಹೇಳಿ ವಿಶ್ವನಾಥ್. ಅದೇ ಸರ್, ನಮ್ದು ಏನು ಹೇಳಿಲ್ಲ ಸರ್, ಅದು ರೇಟ್ ಆಫ್ ಇಂಟ್ರೆಸ್ಟ್ ಏನು, ಅದು SME ಅಂತ ಏನು ಕೇಳ್ತಾ ಇದಾರೆ, ಅದಕ್ಕೆ ಕ್ಲಾರಿಫೈ ಮಾಡ್ತೀನಿ ಆಮೇಲೆ ಅಂತ. ಸರ್ ಬ್ಯಾಂಕ್ ಆಫ್ ಬರೋಡಾ ಮಾತಾಡ್ತಾ ಇದಾರೆ ಮೇಡಮ್. ಬ್ಯಾಂಕ್ ಆಫ್ ಬರೋಡಾ ಮಾತಾಡ್ತಾರೆ. ಹಾ ಸರ್. ಸರ್ ಬ್ಯಾಂಕ್ ಆಫ್ ಬರೋಡಾ ರೇಟ್ ಆಫ್ ಇಂಟ್ರೆಸ್ಟ್ 8.25% ಇದೆ ಸರ್. ಮೇಡಮ್ ಬ್ಯಾಂಕ್ ಆಫ್ ಬರೋಡಾದು ಚೆಕ್ ಲಿಸ್ಟ್ ಬಂದಿದ್ಯಾ? ಚೆಕ್ ಲಿಸ್ಟ್ ಕಳಿಸಿದೀವಿ. ಡಾಕ್ಯುಮೆಂಟ್ ಕೂಡ ಕಳಿಸಿದೀವಿ ನಿಮ್ಗೆ. ಹಲೋ ಹೇಳಿ. ಬ್ಯಾಲೆನ್ಸ್ ಶೀಟ್ ರಿನ್ಯೂವಲ್ ಮಾಡಬೇಕು ಅಂತಿದ್ರಲ್ಲ, ಇದು ಓಡಿದು ಸರ್ ಬ್ಯಾಲೆನ್ಸ್ ಶೀಟ್ ಸರ್ ಓಡಿ ರಿನ್ಯೂವಲ್ ಅಲ್ಲ. ECLGS ನಿಮಗೆ ಸ್ಕೀಮ್ ಬಗ್ಗೆ ಮಾಹಿತಿ ಬಂದಿದ್ಯಾ ಅಂತ? ECLGS ಬಗ್ಗೆ ಮಾಹಿತಿ ಬಂದಿದ್ಯಾ? ಹ್ಯಾವ್ ಯು ರಿಸೀವ್ಡ್ ದ ಡೀಟೇಲ್ಸ್ ಅಬೌಟ್ ದಿಸ್ ECLGS ಸ್ಕೀಮ್? ಎಸ್ ಸರ್, ಸ್ಕೀಮ್ಸ್ ಫಾರ್ಮುಲೇಟ್ ಕೂಡ ಮಾಡಿದೀವಿ. ನಾವೆಲ್ಲ ಬ್ರಾಂಚಸ್ ಕೂಡ ಕಳಿಸ್ಕೊಟ್ಟಿದೀವಿ. ಆನ್ 27th May itself we have formulated the circular. But we have, don't you send us a copy here? Yes sir, we'll send it sir. ಸರ್, ನಮ್ಗೆ ಒಂದು ಕ್ಲಾರಿಫಿಕೇಶನ್ ಬೇಕಾಯ್ತು ಸರ್. ಮೈಸೂರು ಮಾತಾಡೋದು. ಸೊ ಬ್ಯಾಲೆನ್ಸ್ ಶೀಟ್ ಆಡಿಟೆಡ್ ಕೇಳ್ತಾ ಇದಾರೆ. ನಾವು ಅಂಡರ್ ಸೆಕ್ಷನ್ 44 ಲಾಸ್ಟ್ 5 years ಇಂದ GST ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದೀವಿ. ಬ್ಯಾಲೆನ್ಸ್ ಶೀಟ್ ಆಡಿಟೆಡ್ ಕೇಳಿದ್ರೆ ಹೆಂಗ್ ಕೊಡಕ್ಕಾಗತ್ತೆ? ಬ್ಯಾಂಕ್ ಆಫ್ ಬರೋಡಾ ಕ್ಲಾರಿಫಿಕೇಶನ್ ತುಮಕೂರು ಸರ್. ಒಂದ್ ನಿಮಿಷ, ಮೇಡಮ್ ಆನ್ಸರ್ ಮಾಡಿ ಸರ್. ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಒಂದ್ ನಿಮಿಷ. ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ ಸರ್, ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ ಅವೈಲಬಲ್ ಇಲ್ಲ ಅಂದ್ರೆ GST ರಿಟರ್ನ್ಸ್ ಬೇಸಿಸ್ ಮೇಲೆ ಕೂಡ ಮಾಡ್ತಿದೀವಿ ಸರ್. ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ ಅದಕ್ಕೆ ಮಾತಾಡ್ತಾ ಇದೀವಿ. ಮೈಸೂರು ರೀಜನಲ್ ಆಫೀಸ್ ಕೊಡ್ತಾ ಇಲ್ಲ ಅದು. ಮೈಸೂರು ಅವರೇ ನಾವು ಮಾತಾಡ್ತೀವಿ ಸರ್. ಹೇಳಿದಿರಾ ಸಮಸ್ಯೆ ಬ್ಯಾಂಕ್ ಆಫ್ ಬರೋಡಾ ಅವರಿಗೆ? ದೇ ವಿಲ್ ಕಮ್ಯುನಿಕೇಟ್ ಟು ಮೈಸೂರು. ಮೈಸೂರು ಅವ್ರು ಹೇಳ್ತಾ ಇದ್ರಲ್ಲ, ಬ್ಯಾಲೆನ್ಸ್ ಶೀಟ್ ಇಲ್ಲ ಅಂದ್ರೆ GST ರಿಟರ್ನ್ ಸಬ್ಸೆಟ್ ಮಾಡ್ತೀವಿ ಅಂತ. ಮಾಡ್ತಾ ಇಲ್ಲ ಅಂದ್ರೆ ಲೆಟ್ ಬ್ಯಾಂಕ್ ಆಫ್ ಬರೋಡಾ ಹೆಡ್ ಆಫೀಸ್ ಫ್ರಮ್ ಬ್ಯಾಂಗ್ಳೂರ್ ಇಂಟಿಮೇಟ್ ಟು ಆಲ್ ಡಿಸ್ಟ್ರಿಕ್ಟ್ ಆಫೀಸರ್ಸ್. Yes sir. Okay. Shall we? Sir, can we? Sir. Yes, ಮುಗಿಸೋಣ ಸರ್. ಮುಗಿಸಿ. ವೋಟ್ ಆಫ್ ಥ್ಯಾಂಕ್ಸ್ ರಾಜಗೋಪಾಲ್ ಹೇಳ್ತೀನಿ ಅಂತ ಹೇಳಿದಾರಲ್ಲ. Yes sir, thank you sir. ರಾಜಗೋಪಾಲ್ ವೋಟ್ ಆಫ್ ಥ್ಯಾಂಕ್ಸ್. ರಾಜಗೋಪಾಲ್ ಸರ್, ಸರ್ ಇಂದಿನ ಕಾರ್ಯಕ್ರಮ ECLGS ಬಗ್ಗೆ ನಮ್ಮ ಇದು ಝೂಮ್ ಮೀಟಿಂಗ್ ಏನಿತ್ತು ಅದಕ್ಕೆ ತಮ್ಮ ಪಾರ್ಟಿಸಿಪೇಟ್ ಮಾಡಿದ್ದ ನಮ್ಮ MSME ಡೈರೆಕ್ಟರ್ ಆದ ಶ್ರೀ ಜಿಯಾವುಲ್ ಅವರಿಗೆ ನಮ್ಮೆಲ್ಲರ ಪರವಾಗಿ, ಬ್ಯಾಂಕ್ ನಮ್ಮ ಕಾಸಿಯಾ ಪರವಾಗಿ, ನಮ್ಮೆಲ್ಲ ಸದಸ್ಯರ ಪರವಾಗಿ, ಅಸೋಸಿಯೇಷನ್ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ HM ಶ್ರೀನಿವಾಸ್ ಅವರು ಅಡಿಷನಲ್ ಡೈರೆಕ್ಟರ್, ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ನಮ್ಮ ರಾಜೇಶ್ ರವರು ಈ ಮೀಟಿಂಗ್ ಬಗ್ಗೆ ಬಹಳ ಶ್ರಮ ತಗೊಂಡಿದ್ದಾರೆ, ಅವರು ಕೂಡ ಧನ್ಯವಾದಗಳು ಹೇಳ್ತೀನಿ. ಹಾಗೆ ಬ್ಯಾಂಕ್ ಇಂದ ಬಂದಿರುವ ಎಲ್ಲಾ ಆಫೀಸರ್ಸ್ಗೆ, ಮ್ಯಾನೇಜರ್ಸ್ಗೆ ಕೂಡ ನಮ್ಮ ಸದಸ್ಯರ ಪರವಾಗಿ, ಕಾಸಿಯಾ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಎಲ್ಲಾ JDS ಡಿಸ್ಟ್ರಿಕ್ಟ್ ಪಾರ್ಟಿಸಿಪೇಟ್ ಎಲ್ಲಾ JDS ಅವ್ರಿಗೂ ಕೂಡ ನಮ್ಮ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಇಂದಿನ ಮೀಟಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಎಲ್ಲಾ ಸದಸ್ಯರಿಗೆ, ನಮ್ಮ ಅಸೋಸಿಯೇಷನ್ ಆಫೀಸ್ ಬೇರರ್ಸ್ಗೆ
ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ನಮ್ಮ ಸಹೋದ್ಯೋಗಿಗಳಾದ ಸುರೇಶ್ ಸಾಗರ್ ಅವರಿಗೆ, ರೆಡ್ಡಿ ವಿಶ್ವನಾಥ್ ರೆಡ್ಡಿ ಅವರಿಗೆ, ಅರ್ಸಪ್ನವರಿಗೆ ಹಾಗೂ ನಮ್ಮ ಅಧ್ಯಕ್ಷರಾದ ರಾಜು ಅವರಿಗೆ ಕೂಡ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಒಳ್ಳೆ ಕಾರ್ಯಕ್ರಮ ಇನಿಷಿಯೇಟಿವ್ ಮಾಡಿದೆ ಸರ್. ತುಂಬಾ ವಿಷಯಗಳು ಕಲೆಕ್ಟ್ ಮಾಡಿದೀವಿ. ಇದನ್ನ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಇದನ್ನೆಲ್ಲ ಸಮರೈಸ್ ಮಾಡಿ ಯಾವ್ದಾವ್ದು ವಿಷಯಗಳು ರಿಸಾಲ್ವ್ ಆಗಿದೆ ಅನ್ನೋದನ್ನು ಕೂಡ ನಾವು ಮುಂದಿನ ಮೀಟಿಂಗ್ ಅಲ್ಲಿ ತಮ್ಮ ಮುಂದೆ ಇಡ್ತೀವಿ. ಥ್ಯಾಂಕ್ ಯು ಸರ್. ಏನಾದ್ರೂ ಸ್ಪೆಸಿಫಿಕ್ ಇಶ್ಯೂ ಇದ್ರೆ ಕಲೆಕ್ಟ್ ಮಾಡಿ ಕಳಿಸಿ ಸರ್, ವಿಲ್ ಅಡ್ರೆಸ್ ಇಟ್. ಡೆಫಿನೆಟ್ಲಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆಲ್ಸೋ. ಥ್ಯಾಂಕ್ ಯು ಸೊ ಮಚ್ ಸರ್. ರಾಜು ಸರ್, ಮೀಟಿಂಗ್ ಮುಗಿದಿದೆ. ಒಂದೇ ಒಂದು ಮಾತು, ಬೆಂಗಳೂರು ಜೆಡಿ ಮಾತಾಡೋದು. ಹೇಳಿ ಸರ್, ಹೇಳಿ. AIC ಅಲ್ಲಿ ನಾವು ಮತ್ತಿಂದ ಇಂಟ್ರಾಕ್ಟ್ ಮಾಡ್ತಾ ಇದೀವಿ. ನಮ್ಮಲ್ಲಿ ಯಾವುದೇ ಸೆಪರೇಟ್ MSME ಅಸೋಸಿಯೇಷನ್ ಅಂತ ಇಲ್ಲ. ಏನ್ ಇಂಡಸ್ಟ್ರೀಸ್ ಇದ್ದ ಅಸೋಸಿಯೇಷನ್ಸ್ ಇದಾವೆ ಎಲ್ಲಾದ್ರೂ ಟ್ಯಾಕಲ್ ಮಾಡಿದೀವಿ. ಎಲ್ಲಿಂದ ಸರ್ ಇದು? ಎಲ್ಲಿಂದ ಸರ್? ಎಲ್ಲಿಂದ ಇದು? ನರೇಂದ್ರ ಬಾಬು, ಬೆಂಗಳೂರು ಗ್ರಾಮಾಂತರ. ಓಕೆ 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 ಓಕೆ. ನಮ್ಮಲ್ಲಿ ಏನು ಸ್ಪೆಸಿಫಿಕ್ ಇಶ್ಯೂಸ್ ಸರ್ ಆಲ್ಮೋಸ್ಟ್ ಎಲ್ಲ ಸಾಲ್ವ್ ಮಾಡಿದೀವಿ. ಏನಾದ್ರೆ ಸೆಪರೇಟ್ MSME ಯಾವುದೇ ಅಸೋಸಿಯೇಷನ್ಸ್ ಇಲ್ಲ ಇಲ್ಲಿ. ನಿಮ್ಮ ಹತ್ರ ಡಾಟಾ ಇದ್ರೆ ನಾವು ಶೇರ್ ಮಾಡ್ಕೊಂಡು ಏನೋ ಇಶ್ಯೂಸ್ ಇದ್ರೆ ಸಾಲ್ವ್ ಮಾಡ್ಕೊಡ್ತೀವಿ. ಓಕೆ ಸರ್. ಬೆಂಗಳೂರು ರೂರಲ್ ಇದೆ ಅಸೋಸಿಯೇಷನ್ಸ್ ಇದೆ. ಬ್ಯಾಂಗ್ಳೂರ್ ರೂರಲ್ ಜೆಡಿ ಅವರು ರಾಜು ಅಸೋಸಿಯೇಷನ್ಸ್ ಇದೆ. ನರೇಂದ್ರ ಬಾಬು ಎಲ್ಲಾ ಅಸೋಸಿಯೇಷನ್ ಅಟೆಂಡ್ ಮಾಡಿದ್ವಿ ಸರ್. ಸೆಪರೇಟ್ MSME ಇದೆ 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 ಹೇಳ್ತೀವಿ. ಓಕೆ ಸರ್, ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.